ಸ್ಟೂಡೆಂಟ್ಸ್, ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ. ಸೊ ಆಲ್ರೆಡಿ ನಾವು ಕೋಡಿಂಗ್ ಡಿಕೋಡಿಂಗ್ 2 ಪಾರ್ಟನ್ನು ನೋಡಿದ್ವಿ, ರೈಟ್. ದಿಸ್ ಈಸ್ ಅ ಥರ್ಡ್ ಪಾರ್ಟ್, right. Third part means based on a condition we will see we saw what letter to letter ನೋಡಿದ್ವಿ and letter to number we saw. ಇವತ್ತು ಬೇಸ್ಡ್ ಆನ್ ಕಂಡೀಷನ್ಸ್ ಇರುತ್ತೆ ಆ್ಯಂಡ್ ಲೆಟರ್ ಟು ಲೆಟರ್ ಆ್ಯಂಡ್ ಲೆಟರ್ ಟು ನಂಬರಲ್ಲಿ ಮಿಕ್ಸ್ ಆಗಿ ಬೇರೆ ಬೇರೆ ಕ್ವಶನ್ಸ್ ತಂದಿದ್ವಿ, ರೈಟ್. ವಿಲ್ ಸಿ ದ ಕ್ವಶನ್ ವೆರಿ ಡೀಪ್ಲಿ. ಸೊ ಬೇಸಿಕ್ಕಿಂದ ಫುಲ್ ವಾಟ್ ಮೀಡಿಯಮ್ ಲೆವೆಲ್ವರೆಗೂ ನಾವು ಇವತ್ತು ನೋಡೋಣ, ಓಕೆ. ಸೊ ವಿಲ್ ಸ್ಟಾರ್ಟ್ ದನ್. So first question will be what is the first question? We'll see. So ಏನಿದೆ ಫಸ್ಟ್ ಕ್ವಶನ್? ಇನ್ ಅ ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್ prank is written as RUESQ ಅಂತ ಕೊಟ್ಟಿದ್ದಾರೆ, ರೈಟ್. ಹೌ ಈಸ್ ರೇಟ್ಸ್ ರಿಟರ್ನ್ ಇನ್ ದ್ಯಾಟ್ ಕೋಡ್ ಲ್ಯಾಂಗ್ವೇಜ್? ನಮ್ಗೇನು ಬೇಕು? ನಮಗೆ ರೇಟ್ಸ್ ಕೋಡ್ ಬೇಕು, ರೈಟ್. ದಿಸ್ ಈಸ್ ಅ ವಾಟ್ ಲೆಟರ್ ಟು ಲೆಟರ್ ಇದೆನಾ? ಸೊ ನಾವು ಒಂದು ಸ್ವಲ್ಪ ಕ್ವಶನ್ಸ್ ರಿವೈಸು ಮಾಡೋಣ, ಎಷ್ಟು ಬರ್ತಾ ಇದೆ ಇದನ್ನೆಲ್ಲ ಚೆಕ್ ಮಾಡೋಣ, ಓಕೆ. ಸೊ ವಿಲ್ ಸಿ ವಾಟ್ ಈಸ್ ಪ್ರ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಪ್ರ್ಯಾಂಕ್ ಈಸ್ ರಿಟರ್ನ್ ಆಸ್ RUESQ ಅಂತ ಇದೆ, ರೈಟ್. ಪ್ರ್ಯಾಂಕ್ ಈಸ್ ರಿಟರ್ನ್ ಆಸ್ RUESQ ಅಂತ ಇದೆ. ಇಲ್ಲಿ ಏನು ಚೇಂಜ್ ಆಗ್ತಾ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ವಿ ವಿಲ್ ಸಿ ದ ವಾಟ್ ವಿಲ್ ಸಿ ದ ಪ್ಲೇಸ್ ವ್ಯಾಲ್ಯೂಸ್. ಆಲ್ವೇಸ್ ಏನಿರುತ್ತೆ ಕೋಡಿಂಗ್ ಡಿಕೋಡಿಂಗಲ್ಲಿ ಪ್ಲೇಸ್ ವ್ಯಾಲ್ಯೂಸ್ ಇರುತ್ತಾ, ರೈಟ್. P is what? 18. R is what? Sorry, P is what? 16. R is 18. Right? P is 16. R is 18. A is 1. And N is what? 14. K is 11. 11 ಇದೆನಾ? ಸೊ ಇವಾಗ ಚೆಕ್ ಮಾಡಿ ಕೋಡಲ್ಲಿ ಏನಾಗ್ತಾ ಇದೆ. ಸೊ ದಿಸ್ ಈಸ್ 18. U ಎಷ್ಟಿದೆ? ದಟ್ ಈಸ್ 21. E is what? 5. S is 19. Q is ವಾಟ್? ಕ್ಯೂ ಈಸ್ 17. ಕ್ಯೂ ಏನಿದೆ? 17 ಇದೆ. ಸೊ ನೋಡಿ 16 ಆಗ್ತಾ 16ಇಂದ 18 ಆಗ್ತಾ ಇದೆ. ಸೊ ಹೌ ಮಚ್ ಇಟ್ ಈಸ್ ಇನ್ಕ್ರೀಸಿಂಗ್? +2, ರೈಟ್. ಆರ್ ಇದೆ, ಆರ್ 18 ಇದೆ. ಸೊ ಯು ಎಸ್ ಎಷ್ಟಿದೆ? 21 ಇದೆ. ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? ದಟ್ ಈಸ್ +3. ಸೊ ಎ ಇದೆ, ಎ 1 ಇದೆ, ಇ 5 ಇದೆ. ಸೊ ಹೌ ಮಚ್ ಇಟ್ ಈಸ್ ಇನ್ಕ್ರೀಸಿಂಗ್? 4. ಅಗೇನ್ 14 ಇದೆ, ಇಲ್ಲಿ 19 ಇದೆ. 14ಅಲ್ಲಿ ಎಷ್ಟು ಆ್ಯಡ್ ಮಾಡಿದರೆ 19 ಬರುತ್ತೆ? ದಟ್ ಈಸ್ 5. ಅಗೇನ್ 11ಅಲ್ಲಿ 17 ಮೀನ್ಸ್ 6. ಸೊ ಏನಾಗ್ತಾ ಇದೆ ಇಲ್ಲಿ? +2, +3, +4, +5 ಆ್ಯಂಡ್ +6 ಕಾನ್ಸಿಕ್ಯೂಟಿವ್ ನಂಬರ್ಸ್ ಇದೆ, ರೈಟ್. ಸೊ 2, 3, 4, 5, 6 ಬರ್ತಾ ಇದೆ. ಸೊ ನೆಕ್ಸ್ಟ್ ನಮ್ಗೆ ಎದಕ್ಕೆ ಕೊಡಬೇಕು? ರೇಟ್ಸಿಗೆ ಕೊಡಬೇಕು. ವಾಟ್? ಫಾರ್ ರೇಟ್ಸ್. ರೇಟ್ಸಿಗೆ ಕೊಡಬೇಕಾ ಇವಾಗ? ಆರ್ ಈಸ್ ವಾಟ್? 18 ಪ್ಲಸ್ ವಾಟ್? +1 ಮಾಡಿದ್ದಾರೆ, ಫಸ್ಟ್ 2 ಮಾಡಿದ್ದಾರೆ, ಫಸ್ಟ್ 2 ಮಾಡಿದ್ದಾರೆ. ಸೊ ವಿಲ್ ಟೇಕ್ 2. 18 + 2 ಈಸ್ ವಾಟ್? 20. ವಾಟ್ ಈಸ್ ದ 20? 20 ಈಸ್ ಪ್ಲೇಸ್ ವ್ಯಾಲ್ಯೂ ಆಫ್ ವಿಚ್? ಟೀಸ್, ರೈಟ್. ಇಲ್ಲಿ +3 ಮಾಡಿ. ಸೊ ಎ ಈಸ್ ವಾಟ್? 1 ಆ್ಯಂಡ್ +3 ಮಾಡಿದರೆ ಏನಾಗುತ್ತೆ? 4 ಆಗುತ್ತಾ? ದಟ್ 4 ಈಸ್ ವಾಟ್? ಡಿ. 4 ಪ್ಲೇಸ್ ವ್ಯಾಲ್ಯೂ ಈಸ್ ವಾಟ್? ಡಿ. ಇಲ್ಲಿ ಏನಾಗ್ತಾ ಇದೆ? +4 ಆಗುತ್ತೆ, ಇಲ್ಲಿ +5 ಆಗುತ್ತೆ, ಇಲ್ಲಿ +6 ಆಗುತ್ತೆ. ಸೊ ವಿಲ್ ಗೋ ಥ್ರೂ ಬೈ ಆಪ್ಷನ್. ನೋಡಿದರೆ ಟಿ ಡಿ ಅಂತ ಫಸ್ಟಲ್ಲಿ ಎಲ್ಲಿದೆ? ಓನ್ಲಿ 1 ಆಪ್ಷನ್, ರೈಟ್. ಇನ್ ದ್ಯಾಟ್ ಓನ್ಲಿ 1 ಆಪ್ಷನಲ್ಲಿ ಮಾತ್ರ ಇದೆ. ಸೊ ವಿಲ್ ರೀಚೆಕ್ ಒನ್ಸ್, ರೈಟ್. ಟಿ ಇದೆ. ವಾಟ್ ಈಸ್ ದ ಟಿ ಪ್ಲೇಸ್ ವ್ಯಾಲ್ಯೂ? ದಟ್ ಈಸ್ 20. ಸೊ 20ಅಲ್ಲಿ 4 ಆ್ಯಡ್ ಮಾಡಿದರೆ 24 ಆಗುತ್ತಾ? ಸೊ ವಾಟ್ ಈಸ್ ದ 24 ಪ್ಲೇಸ್ ವ್ಯಾಲ್ಯೂ? ಎಕ್ಸ್, ರೈಟ್. ಇ ಈಸ್ 5. 5ಅಲ್ಲಿ 5 ಆ್ಯಡ್ ಮಾಡಿದರೆ 10 ಆಗುತ್ತೆ. ಸೊ 5 + 5 is 10. ದಟ್ ಈಸ್ 10 ಪ್ಲೇಸ್ ವ್ಯಾಲ್ಯೂ ಈಸ್ ವಿಚ್ ಅಲ್ಫಾಬೆಟ್? ದಟ್ ಈಸ್ ಜೆ. ಎಸ್ ಈಸ್ 19 ಇದೆ. ಎಸ್ ಪ್ಲೇಸ್ ವ್ಯಾಲ್ಯೂ 19 ಇದೆ. ಸೊ 19ಅಲ್ಲಿ 6 ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 25. 25 ಮೀನ್ಸ್ ವಾಟ್? 1. ಸೊ ಅವರ್ ಆನ್ಸರ್ ವಿಲ್ ಬಿ ವಾಟ್? TDXJ1, ರೈಟ್. ಈಸಿ ಇದೆ, ರೈಟ್. ಬಿಕಾಸ್ ಅಲ್ಲಿ ಏನಿದೆ? ಪಿ ಕೆಳಗಡೆನೆ ಅದರದ್ದು ಕೋಡ್ ಕೊಟ್ಟಿದ್ದಾರೆ, ಮೀನ್ಸ್ ಎಷ್ಟು ಚೇಂಜ್ ಆಗ್ತಾ ಇದೆ, ಓಕೆ. ಆ್ಯಂಡ್ ವಿಲ್ ಗೋ ಫಾರ್ ನೆಕ್ಸ್ಟ್. ನೆಕ್ಸ್ಟ್ ಈಸ್ ವಾಟ್? ಇನ್ ಅ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ ರ್ಯಾಪಿಡ್ ಈಸ್ ರಿಟರ್ನ್ ಆಸ್ GLSDU ಅಂತ ಇದೆ. ರ್ಯಾಪಿಡ್ ಏನಂತ ಕೋಡ್ ಮಾಡಿದ್ದಾರೆ? GLSDU. ವಿಲ್ ರೈಟ್ ಡೌನ್ ದಟ್ ಫಸ್ಟ್. ರ್ಯಾಪಿಡ್ ಈಸ್ ರಿಟರ್ನ್ ಆಸ್ GLSDU, right.
So how water is written in that code language? We want for water ಗೆ ಬೇಕು, ರೈಟ್, ನಮಗೆ ವಾಟರ್ಗೆ ಬೇಕು. ಸೊ ಫಸ್ಟ್ ವಿಲ್ ರೈಟ್ ಆನ್ ದ ಪ್ಲೇಸ್ ವ್ಯಾಲ್ಯೂ. ನಿಮಗೆ ಪ್ಲೇಸ್ ವ್ಯಾಲ್ಯೂ ಬರ್ಕೊಂಡ್ರೆ ಏನಾಗುತ್ತೆ, ಈಸಿ ಆಗುತ್ತೆ, ಎಲ್ಲಿ ಏನು ಚೇಂಜ್ ಆಗ್ತಾ ಇದೆ, ರೈಟ್. ಸೊ 18 ಇಟ್ ಈಸ್. ಸೊ ಜಿ ಏನಿದೆ 7 ಇದೆ, ಎ ಈಸ್ 1, ಎಲ್ ಈಸ್ 12, ಪಿ ಈಸ್ ಹೌ ಮಚ್, ಪಿ ಈಸ್ 16, ಎಸ್ ಈಸ್ 19, ರೈಟ್. ಐ ಈಸ್ ವಾಟ್, I is 9, D is 4, and D what, D is 4, and what, U is what, 21, U 21 ಆಗ್ತಾ ಇದೆ. ಸಿ ಇವಾಗ 6 ಕೆಳಗಡೆನೇ ಅದು ಕೋಡ್ ಇದೆನಲ್ಲ. ಸಿ 8 to 7 ಎಷ್ಟು ಚೇಂಜ್ ಆಗ್ತಾ ಇದೆ, 11 ಚೇಂಜ್ ಆಗ್ತಾ ಇದೆ. ಬಟ್ 1 to 12 ನೋಡಿ ನಾವು 11 ಆಗ್ತಾ ಇದೆ. 16 to 19 ನೋಡಿ, 16 to 19 that is 3. ಸೊ 9 to 4 5, 4 to 21 ಅಗೇನ್ ವಾಟ್, 4 to 21 ಜಾಸ್ತಿ ಆಗುತ್ತೆ, ರೈಟ್, 17 ಆಗುತ್ತೆ. ಸೊ ಸಮಥಿಂಗ್ ಇಟ್ ಈಸ್ ಡಿಫ್ರೆಂಟ್, ಬಿಕಾಸ್ ಇಲ್ಲಿ ಸಿರೀಸಲ್ಲಿ ಬರ್ತಾ ಇಲ್ಲ. ಇವಾಗ ಬಿಫೋರ್ ಕ್ವಶನ್ ನೋಡಿ, ಬಿಫೋರ್ ಕ್ವಶನಲ್ಲಿ ಹೇಗಿತ್ತು 2 3 4 5 6, ಆರ್ ಎಲ್ಸ್ ಏನಿರುತ್ತೆ +3 +4 +5 +6 ಲೈಕ್ ದಟ್, ಆರ್ ಎಲ್ಸ್ ಆಡ್ ನಂಬರ್ಸ್, ಈವನ್ ನಂಬರ್ಸ್ ಇರುತ್ತೆ. ಬಟ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಕಡಿಮೆ ಆಗ್ತಾ ಇದೆ, ಅಗೇನ್ ಜಾಸ್ತಿ ಆಗ್ತಾ ಇದೆ, ರೈಟ್. ಆ್ಯಂಡ್ ದ ಸೇಮ್ ನಂಬರ್ ಈಸ್ ಆಲ್ಸೋ ನಾಟ್ ದೇರ್, ನಾಟ್ ಈವನ್ ನಂಬರ್ಸ್ ಲೈಕ್. So we'll see any other changes are there or not, right. ಇವಾಗ ಇಲ್ಲಿ ನಿಮಗೆ ಎ ಕಾಣಿಸ್ತಾ ಇದೆ, ರೈಟ್, ಎ ಇದೆನಾ, ಎ 1 ಇದೆ. ಅದು ಹತ್ರ ಆಗೋದು ಲೆಟರ್ ಯಾವುದು, ಎಗೆ ಹತ್ರ ಆಗೋದು ಲೆಟರ್ ಯಾವುದು, ಡಿ ಇದೆನಾ, ಡಿ ಕಾಣಿಸ್ತಾ ಇದೆನಾ. ಎಗೆ ಹತ್ರ ಆಗೋದು ಲೆಟರ್ ಯಾವುದು, ದಟ್ ಈಸ್ ಅ ಡಿ. ಸೊ ವಿಲ್ ಸಿ ಏನು ಚೇಂಜ್ ಆಗ್ತದೆ, ಎ ಟು ಡಿ ನೋಡಿದರೆ 3 ಚೇಂಜ್ ಆಗ್ತಿದೆ. ಸೊ ಇದೇ ಥರ ಇವಾಗ ನೋಡಿ, ಆರಿಗೆ ಹತ್ರ ಆಗೋ ಲೆಟರ್ ಲೈಕ್ 3 ನೋಡಿ, ಇಲ್ಲಿ +3 ಆಗ್ತಾ ಇದೆನಾ. ಸೊ ವಿಲ್ ಸಿ ಇನ್ ದ ಸೇಮ್ ಮ್ಯಾನರಲ್ಲಿ ಎಲ್ಲಾದರೂ +3 ಆಗ್ತಾ ಇದೆನಾ. 18 + 3 ಮಾಡಿದರೆ ನಮಗೇನು ಬರುತ್ತೆ, ಯು ಬರುತ್ತೆ, ರೈಟ್. 18 + 3 ಮಾಡಿದರೆ ನಮಗೆ ಯು ಬರ್ತಾ ಇದೆ. ಸೊ ಡಿ 4 ಇದೆ, 4ಅಲ್ಲಿ 3 ಮಾಡಿದರೆ ಏನು ಬರ್ತಾ ಇದೆ, ರೈಟ್, 7 ಬರುತ್ತೆ. ಸೊ ಐಯಲ್ಲಿ ಕೂಡ 9 ಇದೆ, +3 ಮಾಡಿದರೆ ದಟ್ ವಿಲ್ ಬಿ ಅ 12. ಸೊ ಪಿ ಆ್ಯಂಡ್ ಎಸ್ ಇಲ್ಲೇ ಚೇಂಜ್ ಆಗ್ತಾ ಇದೆ. ಸೊ ಪಿ 16, ಎಸ್ ಈಸ್ 19 +3, ರೈಟ್. ಹೇಗೆ ಚೇಂಜ್ ಆಗ್ತಾ ಇದೆ, ಫಸ್ಟ್ ಇರೋದು ಲಾಸ್ಟಲ್ಲಿ ಬರ್ತಾ ಇದೆ, ಲಾಸ್ಟಲ್ಲಿ ಇರೋದು ಫಸ್ಟಲ್ಲಿ, ಅಗೇನ್ ಲಾಸ್ಟ್ ಸೆಕೆಂಡ್ ಇರೋದು ಫಸ್ಟ್ ಸೆಕೆಂಡಲ್ಲಿ ಚೇಂಜ್ ಆಗ್ತಾ ಇದೆ. ಎಷ್ಟು ಚೇಂಜ್ ಆಗ್ತದೆ ಎಲ್ಲ ಕಡೆ, ದಟ್ ಈಸ್ +3 ಓನ್ಲಿ. ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ, +3ಅನ್ನೇ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ವಿಲ್ ಸಿ ಫಾರ್ ವಾಟ್, ಹೌ ಈಸ್ ವಾಟರ್ ಈಸ್ ರಿಟರ್ನ್ ಇನ್ ದ್ಯಾಟ್ ಕೋಡ್ ಲ್ಯಾಂಗ್ವೇಜ್ಗೆ ನಮಗೆ ಬೇಕು, ವಾಟರ್ಗೆ, ರೈಟ್, ವಾಟರ್ಗೆ ನಮ್ಗೆ ಬೇಕು. ಸೊ ವಾಟರ್ ಈಸ್ ದರ್. ಸೊ ಫಸ್ಟ್ ಇರೋದು ಏನು ಬರುತ್ತೆ, ಲಾಸ್ಟಲ್ಲಿ ಬರುತ್ತೆ, ದಟ್ ಈಸ್ 23. 23ಯಲ್ಲಿ ಎಲ್ಲ ಕಡೆ ಏನು ಆ್ಯಡ್ ಮಾಡ್ತಾ ಇದ್ದಾರೆ, +3, ರೈಟ್. ಸೊ 23ಯಲ್ಲಿ +3 ಮಾಡಿದರೆ 26 ಮೀನ್ಸ್ ವಾಟ್, ದಟ್ ಈಸ್ ಝಡ್, ರೈಟ್. 26 ಯಾವುದು ಅಲ್ಫಾಬೆಟ್ ಪ್ಲೇಸ್ ವ್ಯಾಲ್ಯೂ, ದಟ್ ಈಸ್ ಝಡ್. ಆರ್ ನೋಡಿ, ಸೊ ಆರ್ ಇದೆ, 18 ಇದೆ, +3 ಮಾಡಿದರೆ ಏನಾಗುತ್ತೆ, 21 ಆಗುತ್ತೆ. ಸೊ ದಟ್ 21 ವಿಲ್ ಬಿ ಅ ವಾಟ್, ಯು, ರೈಟ್. 21 ಏನಾಗುತ್ತಾ ಇದೆ, ಯು ಆಗುತ್ತೆ, ರೈಟ್. ಸೊ ಇ ಇದೆ, ಸೊ ಇ ಇಲ್ಲಿ ಬರುತ್ತೆ, ರೈಟ್. 5ಅಲ್ಲಿ 3 ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ, 8 ಆಗುತ್ತೆ, 8 ವಿಲ್ ಬಿ ಅ ವಾಟ್, ಎಚ್. ಸೊ ಅಗೇನ್ ಎ ಇದೆ, ಸೊ ಎ ಅಲ್ಲಿ 1 ಇದೆ, 1 + 3 ವಿಲ್ ಬಿ ಅ 4, ದಟ್ ಈಸ್ ಡಿ. ಸೊ ಟಿ ಇದೆ, ಸೊ ಟಿ 20 ಇದೆ, +3 ಮಾಡಿದರೆ ಎಷ್ಟಾಗುತ್ತೆ, 23, ದಟ್ 23 ಮೀನ್ಸ್ ವಾಟ್, ಡಬ್ಲ್ಯೂ. 23 ಏನಿದೆ, ಡಬ್ಲ್ಯೂ ಇದೆನಾ. ಸೊ ಯು ಹೆಚ್ ಡಬ್ಲ್ಯೂ ಡಿ ಝಡ್, ಆಪ್ಷನಲ್ಲಿ ಎಲ್ಲಿದೆ, ಯು ಹೆಚ್ ಡಬ್ಲ್ಯೂ ಡಿ ಝಡ್, ದಟ್ ಈಸ್ ಇನ್ ಅ ದಿಸ್ ಆಪ್ಷನ್, ಆಪ್ಷನ್ 2, ಯು ಹೆಚ್ ಡಬ್ಲ್ಯೂ ಡಿ ಝಡ್. ಓಕೆ, ಅರ್ಥ ಆಗ್ತಿದೆನಾ. ಇಲ್ಲೇನಾಗ್ತಾ ಇದೆ, ಇದು ಪ್ಲೇಸ್ ಚೇಂಜ್ ಆಗ್ತಾ ಇದೆ, ರೈಟ್. ಫಸ್ಟ್ ಇರೋದು ಲಾಸ್ಟಲ್ಲಿ, ಲಾಸ್ಟ್ ಇರೋದು ಫಸ್ಟಲ್ಲಿ ಬರ್ತಾ ಇದೆ. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್. In a certain code language, STOINS is written as ROHPST ಅಂತ ಕೊಟ್ಟಿದ್ದಾರೆ. ಸೊ ಹೌ ಈಸ್ ಮಾರ್ಕಸ್ ರಿಟರ್ನ್ ಇನ್ ದಟ್ ಕೋಡ್ ಲ್ಯಾಂಗ್ವೇಜ್. ಸೊ ಇವಾಗ ಏನಿದೆ, STOINS ಇದು, ರೈಟ್. ಸೊ ಫಸ್ಟ್ ಆಲ್ವೇಸ್ ರೈಟ್ ಆನ್ ದ ಪ್ಲೇಸ್ ವ್ಯಾಲ್ಯೂ, ROHPST, ರೈಟ್. ROHPST ಇದೆ. ಸೊ ವಾಟ್ ಈಸ್ ಎಸ್, 19, ಇಲ್ಲಿ 20 ಬರುತ್ತೆ, ರೈಟ್. O ಈಸ್ ವಾಟ್, 15 ಪ್ಲೇಸ್ ವ್ಯಾಲ್ಯೂ, I ಈಸ್ 9,
ಸೊ n is 14, s is 19, right? ಸೊ ಅಗೇನ್ ಎಸ್ ಇಲ್ಲೇನಿದೆ, r is 18 ಇದೆ, o ಏನಿದೆ 15 ಇದೆ, h is 8, p is what 16, s is 19, and this is 20. ಸಿ ಇಲ್ಲೂ ಎಸ್ ಇದೆ, ಇಲ್ಲೂ ಎಸ್ ಇದೆ, ಬಟ್ ಎಸ್ಗೆ ಎರಡು ಸೇಮ್ ಕೋಡ್ ಬರ್ತಾ ಇದ್ದಾನೆ ಕೆಳಗಡೆಯಲ್ಲಿ ಇಲ್ಲ, ರೈಟ್? ಇಲ್ಲಿ ಎಸ್ ಇದ್ದರೆ ಇವಾಗ ಸೇಮ್ ಅಪ್ಲೈ ಆಗ್ತಾ ಇದ್ರೆ ಎರಡಕ್ಕೂ ಸೇಮ್ ಬೇಕಾ ಕೋಡು, ಬಟ್ ಇಟ್ ಈಸ್ ವಾಟ್ ಡಿಫ್ರೆಂಟ್. ಇಲ್ಲೇನಾದರೂ ಸೇಮ್ ಇದೆನಾ? ಇಲ್ಲ. ಸೊ ಇಲ್ಲಿ ಚೆಕ್. ಸೊ ಎಸ್ಗೆ ಇಲ್ಲಿ ನೋಡಿದರೆ -1 ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ರೈಟ್? -1 ಆಗ್ತಾ ಇದೆನಾ? ಸೊ ಇಲ್ಲಿ ಬರ್ಕೊಳ್ಳೋಣ. ಸೊ 20 to 15 ನೋಡಿದರೆ -5 ಆಗ್ತಾ ಇದೆ. ಸೊ 15 to 8 ನೋಡಿದರೆ ಎಷ್ಟು ಆಗ್ತಾ ಇದೆ? 8ಅಲ್ಲಿ ಎಷ್ಟು ಆ್ಯಡ್ ಮಾಡಿದರೆ ಬರುತ್ತೆ? 7, ರೈಟ್? ಸೊ 7 -1 5 7 ಆ್ಯಂಡ್ 9ಅಲ್ಲಿ ಅಗೇನ್ +5. ಇಲ್ಲಿ ಮೈನಸ್ ಆಗ್ತಾ ಇತ್ತು, ಅಗೇನ್ ಇಲ್ಲಿ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಹೌ ಮಚ್ ಇಟ್ ಈಸ್? ಅಡಿಷನ್ ಆಫ್ 7, ರೈಟ್? ಅಗೇನ್ 14ಅಲ್ಲಿ ವಾಟ್? +5. ಇಲ್ಲಿ -1, ಸಾರಿ +1 ಏನಾಗ್ತಾ ಇದೆ? -1 +5 ಪ್ಲಸ್ -7, ರೈಟ್? ಅಗೇನ್ +7 +5 -1 ಆಗ್ತಾ ಇದೆ, ರೈಟ್? ವಿಲ್ ಸಿ ಇನ್ ದಿಸ್ ಮ್ಯಾನರ್ ಆಲ್ಸೋ. ಸೊ ಇವಾಗ ನೋಡೋಣ, ಮಾರ್ಕಸ್ಗೆ ಕೋಡ್ ಬೇಕು, ರೈಟ್? ಸೊ ಮಾರ್ಕಸ್ ಇದೆ, ಸೊ ಎಮ್ ಇದೆ. ಇವಾಗ -1 ಮಾಡಿ ಏನಾಗುತ್ತೆ? ಎನ್ನಿಂದ ಸ್ಟಾರ್ಟ್ ಆಗುತ್ತಾ, ರೈಟ್? ಸೊ ಇವಾಗ ಎನ್ನಿಂದ ಸ್ಟಾರ್ಟ್ ಆಗಿದ್ರೆ ಆಪ್ಷನಲ್ಲಿ ಇದೆನಾ? ನೋ, ಆಪ್ಷನಲ್ಲಿ ಇಲ್ಲ. ಅಂದರೆ ಬೇರೆ ಮೆಥಡ್ ಯೂಸ್ ಮಾಡಿ ಬೇರೆ ಇದೆ, ರೈಟ್? ಅಂದರೆ ಇಲ್ಲಿ -1 -5 -7 +7 +5 ಆ ಥರ ಆಗ್ತಾ ಇಲ್ಲ, ರೈಟ್? ಸೊ ಇವಾಗ ನೋಡಿದಾಗ ನೋಡಿ ಬೇರೆ ಯಾವ ಥರ ಮಾಡ್ಬೋದು. ಇವಾಗ I9 ಇದೆ, ಇದ್ರ ಹತ್ರ ಆಗಿರೋದು 8 ಇದೆ, ರೈಟ್? ನೋಡಿ 9 to 8 ನೋಡಿದರೆ -1 ಆಗ್ತಾ ಇದೆ. ಸೊ 15 to 16 ನೋಡಿದರೆ +1 ಆಗ್ತಾ ಇದೆ, ರೈಟ್? ಸೊ N2 ಇವಾಗ O ನೋಡಿದರೆ ವಾಟ್? N2 O. ಎನ್ನಿಂದ ಓ ನೋಡಿದರೆ ಏನಾಗ್ತಾ ಇದೆ? 14 ಇದೆ, 15 ಇದೆ, ಅಗೇನ್ ಇಲ್ಲಿ +1 ಆಗ್ತಾ ಇದೆ. T2 ಎಸ್ ನೋಡಿದಾಗ ಏನಾಗ್ತಾ ಇದೆ? ಎಸ್ ಈಸ್ 1 ಮೈನಸ್ ಆಗ್ತಾ ಇದೆ, ರೈಟ್? ಎಸ್ ಟು ಆರ್ ನೋಡಿ, ಎಸ್ಸಿಂದ ಆರ್ ನೋಡಿದಾಗ ಏನಾಗ್ತಾ ಇದೆ? ಇಲ್ಲಿ ಒಂದು ಮೈನಸ್ ಆಗ್ತಾ ಇದೆ. ಅಗೇನ್ ಎಸ್ ಟು ಟಿ ನೋಡಿದಾಗ ಏನಾಗ್ತಾ ಇದೆ? ಎಸ್ ಟು ಟಿ ಈಸ್ ವಾಟ್? ಪ್ಲಸ್ ಆಗ್ತಾ ಇದೆ. ದ್ಯಾಟ್ ಮೀನ್ಸ್ ಫಸ್ಟಲ್ಲಿ ಪ್ಲಸ್ ಆಗ್ತಾ ಇದೆ, ಅಗೇನ್ ಮೈನಸ್ ಆಗ್ತಾ ಇದೆ. ಸೊ ಆ್ಯಂಡ್ ಪ್ಲೇಸಸ್ ಕೂಡ ಚೇಂಜ್ ಆಗ್ತಾ ಇದೆ, ರೈಟ್? ಪ್ಲೇಸಸ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಈ ಫಸ್ಟ್ ಇರೋದು ಎಲ್ಲಿ ಬರುತ್ತೆ? ಲಾಸ್ಟಲ್ಲಿ ಬರುತ್ತೆ. ಇನ್ ವಿಚ್ ಮ್ಯಾನರ್? ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ, ರೈಟ್? ದಟ್ ಈಸ್ +1. ಸೊ ಎಮ್ ಏನು ಬರುತ್ತೆ? +1 ಮಾಡಿದರೆ ಎಮ್ ಆದ ತಕ್ಷಣ ಏನು ಬರುತ್ತೆ? ಎಮ್ ಎನ್. ಸೊ ಲಾಸ್ಟಲ್ಲಿ ನೋಡಿ ಆಪ್ಷನಲ್ಲಿ ಯಾವುದು ಎನ್ ಇದೆ? ಸೊ ಓನ್ಲಿ ದ 4th ಆಪ್ಷನ್ ಈಸ್ ದರ್. ಯು ಕ್ಯಾನ್ ಗೋ ಬೈ ಆಪ್ಷನ್ಸ್ ಆಲ್ಸೋ. ಇವಾಗ ನಾವು ಚೆಕ್ ಮಾಡೋಣ. ಸೊ ಎಸ್ ಇದೆ, ಎಸ್ ಅಲ್ಲಿ ಏನು ಮಾಡಬೇಕು? ಲಾಸ್ಟಲ್ಲಿ ಏನು ಮಾಡಿದ್ದಾರೆ? -1. ಸೊ ಎಸ್ -1 ಮಾಡಿದರೆ ಏನು ಬರುತ್ತೆ? ಎಸ್ ಬಿಫೋರ್ ಲೆಟರ್ ಆರ್, ರೈಟ್? ಬಿಕಾಸ್ ಇಲ್ಲಿ 19 ಇದೆ, 18 ದಟ್ ಈಸ್ ಆರ್, ರೈಟ್? ಆರಿಂದ ಸ್ಟಾರ್ಟ್ ಆಗ್ತಾ ಇದೆ, ಎನ್ನಿಂದ ಎಂಡ್ ಆಗ್ತಾ ಇದೆ. ಸೊ ಇವಾಗ ಯು, ರೈಟ್? ಈ ಥರ, ರೈಟ್? ಸೊ ಯು ಆದ ತಕ್ಷಣ ಇಲ್ಲೇನು ಬರುತ್ತೆ? ಪ್ಲಸ್ ಬರುತ್ತಾ? ಇಲ್ಲೂ ಪ್ಲಸ್ ಆಗ್ತಾ ಇದೆ. ಸಿ ಎನ್ನಿಂದ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಯು +1 ಈಸ್ ವಾಟ್? ಯು ಇಸ್ 21, 22 ಮೀನ್ಸ್ ವಾಟ್? ವಿ, ರೈಟ್? ಸೊ ಇಲ್ಲಿ ಎ ಇಂದ ಮೈನಸ್ ಆಗ್ತಾ ಇದೆ. ಮೈನಸ್ ಮೀನ್ಸ್ ಎ ಅಂತೂ ನೀವು ಒಂದು 1 ಇದೆ, 1ಅಲ್ಲಿ 1 ಮೈನಸ್ ಮಾಡಿದರೆ 0 ಆಗುತ್ತಾ? ಬಟ್ ಬಿಫೋರ್ ಲೆಟರ್ ಯು ಕ್ಯಾನ್ ಗೋ ಬೈ ಬಿಫೋರ್ ಲೆಟರ್. ಎ ಬಿಫೋರ್ ಲೆಟರ್ ಅಗೇನ್ ಇಂದ ಸ್ಟಾರ್ಟ್ ಆಗುತ್ತೆ? ಝಡ್ಡಿಂದ. ಸೊ ದಟ್ ವಿಲ್ ಬಿ ಅ ಝಡ್. ಬಿಕಾಸ್ ಹೇಗೆ ನಾವು ಅಗೇನ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ 27ಇಂದ ಆಗುತ್ತಾ? ಸೊ ಎ ಬಿಫೋರ್ ಲೆಟರ್ ವಿಲ್ ಬಿ ಅ ಝಡ್ ಆಗುತ್ತೆ. ಸೊ ಅಗೇನ್ ಸಿಗೆ ಇದೆ. ಸೊ ಸಿ -1 ಮಾಡಿದರೆ ಬಿ ಬರುತ್ತೆ, ಆರ್ +1 ಮಾಡಿದರೆ ಏನು ಬರುತ್ತೆ? ಎಸ್ ಬರುತ್ತೆ. ಸೊ ಆರ್ ವಿ ಬಿ ಎಸ್ ಝಡ್ ಎನ್. ಸೊ ಯಾವ ಆಪ್ಷನ್ನಲ್ಲಿದೆ ಇದು? ದಟ್ ಈಸ್ ಫಾರ್ 4th ಆಪ್ಷನ್ನಲ್ಲಿದೆ, ರೈಟ್? 4th ಆಪ್ಷನ್ನಲ್ಲಿದೆ. ಅರ್ಥ ಆಗ್ತಿದೆನಾ? ಏನಾಗಿದೆ? ಪ್ಲೇಸ್ ಚೇಂಜ್ ಮಾಡಿ ಅದನ್ನು +1 -1 +1 -1 ಮಾಡ್ತಾ ಇದ್ದಾರೆ. ಓಕೆ ಓಕೆ. ನೆಕ್ಸ್ಟ್ ಈಸ್ ವಾಟ್? ಟರ್ಟಲ್ ಈಸ್ ರಿಟರ್ನ್ ಆಸ್ RRNRIA ಅಂತ ಕೊಟ್ಟಿದ್ದಾರೆ. ಟರ್ಟಲನ್ನು ವಾಟ್? ಟರ್ಟಲನ್ನು ಏನು ಮಾಡಿದ್ದಾರೆ?
ಆರ್ ಆರ್ ಎನ್ ಆರ್ ಐ ಎ ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಹೌ ಈಸ್ ಲಾಯಲ್ಸ್ ರಿಟರ್ನ್ ಇನ್ ದ್ಯಾಟ್ ಕೋಡ್ ಲ್ಯಾಂಗ್ವೇಜ್? ಸೊ ಇಲ್ಲಿ ಸಿ, ಇವಾಗ ನೋಡಿ ಇ ಟು ಎ ಸಮೀಪ ಕಾಣಿಸ್ತಾ ಇದ್ದಾನ. ಸೊ ಇಲ್ಲಿ ಸಿ, ಇ ಏನಿದೆ 5 ಇದೆ, ದಟ್ ಈಸ್ ಎ ಈಸ್ 1. ಸೊ ಇಲ್ಲಿ -4 ಆಗ್ತಾ ಇದೆ ಅನ್ಕೊಳ್ಳಿ, -4. ಸೊ ಎಲ್ ಇದೆ, ರೈಟ್, ಎಲ್ ಇದೆ. ವಾಟ್ ಈಸ್ ಎಲ್? 12. ಸೊ ಇಟ್ ಈಸ್ 9. ಸೊ ಎಷ್ಟು ಆಗ್ತಾ ಇದೆ? -3ನಾ? ಸೊ ದಿಸ್ ಈಸ್ -3. ಟಿ ಈಸ್ 20, ಆರ್ ಈಸ್ 18. ಸೊ ಇಲ್ಲಿ ಎಷ್ಟು ಮೈನಸ್ ಆಗ್ತಾ ಇದೆ? -2 ಆಗ್ತಾ ಇದೆ. ಸೊ ಆರ್ ಈಸ್ ವಾಟ್? ಆರ್ ಏನಿದೆ? ವಾಟ್? ಆರ್ ಈಸ್ 18. ಎನ್ ಈಸ್ ವಾಟ್? 14. ಎನ್ ಏನಿದೆ? 14 ಇದೆ. ಸೊ ಆರಿಂದ ಇವಾಗ ನೋಡಿದಾಗ ಎನ್ ಎಷ್ಟಾಗ್ತಾ ಇದೆ? -4 ಆಗ್ತಾ ಇದೆ. ಅಗೇನ್ ಯು ಈಸ್ 21, ಆರ್ ಈಸ್ 18. ಸೊ ಎಷ್ಟು ಮೈನಸ್ ಆಗ್ತಾ ಇದೆ? -3. 21 - 3 ವಿಲ್ ಬಿ 18. ಸೊ ಟಿ ಈಸ್ 20, ಆರ್ ಈಸ್ 18. ಎಷ್ಟಾಗ್ತಾ ಇದೆ? -2. ಸೊ ಯಾವ ಸೀರೀಸಲ್ಲಿ ಬರ್ತಾ ಇದೆ? 2 3 4 2 3 4. ಯಾವುದು? -2 -3 -4 -2 -3 -4. ಈ ಮ್ಯಾನರಲ್ಲಿ ಬರ್ತಾ ಇದೆ. ಸೊ ನಮ್ಗೆ ಇವಾಗ ಕೊಡಬೇಕಾಗಿರೋದು ಯಾವುದು? ಲಾಯಲ್ಸ್ಗೆ ಕೊಡಬೇಕು, ರೈಟ್. ಲಾಯಲ್ಸ್ಗೆ ನಮಗೆ ಕೊಡಬೇಕು, ರೈಟ್. ಸೊ ಎಲ್ ಇದೆ. ಸೊ ಎಲ್ ವಿಲ್ ಬಿ ಅ ವಾಟ್? ಏನಿದೆ? 12 ಇದೆ. ಫಸ್ಟ್ ವಿಲ್ ರೈಟ್ ಆನ್ ದ ಪ್ಲೇಸ್ ವ್ಯಾಲ್ಯೂಸ್. ಓ ಈಸ್ 15, ವೈ ಈಸ್ ವಾಟ್? 25. ಎ ಏನಿದೆ? 1 ಇದೆ. ಎಲ್ ಈಸ್ 12, ಎಸ್ ಈಸ್ ವಾಟ್? 19 ಇದೆ. ಎಸ್ ಈಸ್ ವಾಟ್? 19 ಇದೆ. ಸೊ 12 ಅಲ್ಲಿ ಎಷ್ಟು ಮೈನಸ್ ಮಾಡಬೇಕು? -2. ಇನ್ ಸೇಮ್ ಮ್ಯಾನರ್ -3 -4 -2 -3 -4. 12 - 2 will be about 10. So what is the 10 place value of which alphabet is 10? That is J, right? So 15 - 3 ಅಂದರೆ ಎಷ್ಟಾಗುತ್ತೆ? 12 ಆಗುತ್ತೆ. ಸೊ ದಟ್ 12 ಈಸ್ ವಾಟ್? ಎಲ್. ಜೆ ಎಲ್ ಬರುತ್ತೆ. ಸೊ ವೈ 25 - 4 is 21. ದಟ್ ಈಸ್ 21 ಈಸ್ ವಾಟ್? ಯು. 21 ಈಸ್ ಯು. ಎ ಈಸ್ ವಾಟ್? 1 ಇದೆ. -2 ಅಂದರೆ ಬಿಫೋರ್ 2 ಲೆಟರ್ಸ್ ಹೋಗಬೇಕು. ಇವಾಗ ಎ ಪ್ಲೇಸ್ ವ್ಯಾಲ್ಯೂ ನಾವು ಅಗೇನ್ ರೀಡ್ ಮಾಡಿದಾಗ 27 ಆಗುತ್ತೆ. ಸೊ 27 -2 ಮಾಡಿದರೆ ಏನಾಗುತ್ತೆ? 25. ರಲ್ಸ್ ಬಿಫೋರ್ ಎ ಬಿಫೋರ್ ಲೆಟರ್ ವಿಲ್ ಬಿ ಅ ಝಡ್. ಅದ್ರ ಬಿಫೋರ್ ಏನಿದೆ? ವೈ. ದಟ್ ಈಸ್ ಯುವರ್ ಎ. ಇಲ್ಲಿ ಬರುತ್ತೆ, ರೈಟ್. ಸೊ ನೆಕ್ಸ್ಟ್ ಅಗೇನ್ ನೋಡಿದಾಗ 12 - 3. ವಾಟ್ ಈಸ್ 12 - 3? 9. ದಟ್ ಈಸ್ ವಾಟ್? ಐ. 19 - 4. ವಾಟ್ ಈಸ್ 19 - 4? 15. ಸೊ 15 ಈಸ್ ವಾಟ್? O, right. Z L U Y I O I O ಅಂತ ಇದೆ, ರೈಟ್. Z L U Y I O ಯಾವ್ದು ಆಪ್ಷನಲ್ಲಿದೆ? ಸಾರಿ, J ಇಟ್ ಈಸ್ ನಾಟ್, ಇಟ್ ಈಸ್ J L U Y I O ಅಂತ. ಸೊ ದಟ್ ಈಸ್ ಇನ್ ಅ ಸೆಕೆಂಡ್ ಆಪ್ಷನ್, ರೈಟ್. ನೆಕ್ಸ್ಟ್ ಕ್ವಶನ್. In a certain code language, drape is written as IWFUJ ಅಂತ ಇದೆ. ಸೊ ಡ್ರೇಪ್ ಅನ್ನು ಕೊಟ್ಟಿದ್ದಾರೆ. ವಾಟ್? IWFUJ ಅಂತ ಕೊಟ್ಟಿದ್ದಾರೆ, ರೈಟ್. ಹೌ ಈಸ್ ರಿಜಿಡ್ ರಿಟರ್ನ್ ಇನ್ ದಟ್ ಕೋಡ್ ಲ್ಯಾಂಗ್ವೇಜ್? ವಿಲ್ ಸಿ, ಡ್ರೇಪ್ ಇದೆ. ಸೊ ಡಿ ಈಸ್ ನೋಡಿದರೆ ಡಿ ಈಸ್ 4, ಆರ್ ಈಸ್ ವಾಟ್? 80, ಎ ಈಸ್ 1, ಪಿ ಈಸ್ 16, ಇ ಈಸ್ 5. I is what? 9, W is 23, F is 6, U is 21, J is what? 10. So E to J ನೋಡಿದಾಗ ಎಷ್ಟಾಗ್ತಾ ಇದೆ? +5. Here also +5, right? +5. ಎಲ್ಲ ಕಡೆ ಏನಾಗ್ತಾ ಇದೆ? +5 +5 +5. So in the same manner we want for rigid. R is what? 18 plus 5 ಮಾಡಬೇಕು. ಆವಾಗ ಏನು ಬರುತ್ತೆ? W ಬರುತ್ತೆ. ಬಿಕಾಸ್ ದಟ್ ವಿಲ್ ಬಿ 23, ರೈಟ್. ಅಗೇನ್ I + 5. I is 9, 14 ಯಾವುದಿದೆ? 14 ವಿಲ್ ಬಿ ಅ ವಾಟ್? N. G is what? 7. G. 7 + 5 that is 12. That is N. W, N, L ಯಾವ ಆಪ್ಷನಲ್ಲಿದೆ? ಓನ್ಲಿ ಒನ್ ಆಪ್ಷನ್, ದಟ್ ಈಸ್ ದ ಥರ್ಡ್ ಒನ್. W, N, L, N, I. Right, that is 9 plus what? Again 5. 9 plus 5 is 14. 14 means what? N. D is 4. 4 plus 5 means 9. That is I. W, N, L, L, N, I. L, N, I. That is in a third option. Right?
ಈಸಿ ಇದೆ ಬಿಕಾಸ್ +5 ಆಗ್ತಾ ಇದೆ, ರೈಟ್. ನೆಕ್ಸ್ಟ್ ಒನ್, ನೆಕ್ಸ್ಟ್ ನೋಡಿ, ದಿಸ್ ಈಸ್ ಇಲ್ಲಿವರೆಗೆ ಏನಾಯಿತು, ಇದು ಡಿಫ್ರೆಂಟ್ ಟೈಪ್. ದಿಸ್ ಈಸ್ ಲೆಟರ್ ಟು ಲೆಟರ್ ಬೇಸ್ಡ್ ಇತ್ತು. ಇವಾಗ ಇನ್ನೊಂದು ನೋಡೋಣ, ಬೇಸ್ಡ್ ಆನ್ ಕಂಡೀಷನ್. ವಿ ಕ್ಯಾನ್ ಸೇ ಇಟ್ ಆಸ್ ಬೇಸ್ಡ್ ಆನ್ ಕಂಡೀಷನ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ವಾಟ್ ಇದರಲ್ಲಿ ಸಿಂಬಾಲ್ಸ್ ಇರುತ್ತೆ, ನಂಬರ್ಸ್ ಇರುತ್ತೆ, ಲೆಟರ್ಸ್ ಕೂಡ ಇರುತ್ತೆ. ಇಲ್ಲೇನಿರುತ್ತೆ, ಒಂದು ವಾಟ್ ಲೈಕ್ ದಿಸ್, ಸಿ read that a group of numbers and symbol is coded using letter codes as per the codes given below. ಇಲ್ಲೇನು ಕೊಟ್ಟಿದ್ದಾರಲ್ಲ ಕೆಳಗೆ, ಇವಾಗ 3 ಇದೆ, ಅದನ್ನು ಕೋಡ್ ಏನು ಮಾಡಿರ್ತಾರೆ, ಎಲ್ ಅಂತ ಅರ್ಥ, ರೈಟ್. 9 ಕೋಡ್ ಏನಿದೆ, ಸಿ. @ ಕೋಡ್ ಏನಿದೆ, ಝಡ್. ಆ್ಯಂಡ್ ಕೋಡ್ ಏನಿದೆ, ಎಮ್ ಇದೆ, ರೈಟ್. 2 ಕೋಡ್ ಏನಿದೆ, ಡಿ ಇದೆ. 7 ಕೋಡ್ ಏನಿದೆ, ಡಬ್ಲ್ಯೂ ಇದೆ, ರೈಟ್. 5 ಕೋಡ್ ಏನಿದೆ, ಎ ಇದೆ. ಸೊ % ಕೋಡ್ ಏನಿದೆ, ಪಿ ಇದೆ. 1 ಕೋಡ್ ಏನಿದೆ, ಆರ್ ಇದೆ. ಆ ಥರ ಕೊಟ್ಟಿದ್ದಾರೆ, ರೈಟ್. ಸೊ ಅಗೇನ್ ಅವ್ರು ಏನು ಮಾಡಿರ್ತಾರೆ, ಇದನ್ನು ಕೊಟ್ಟಿರ್ತಾರೆ, ಇದು ಕೋಡ್ ಕೊಟ್ಟಿದ್ದಾರೆ. ಅಗೇನ್ ವಾಟ್ ಇಫ್ ನನ್ ಆಫ್ ದ ಕಂಡೀಷನ್ ಅಪ್ಲೈ ದೆನ್ ಕೋಡ್ಸ್ ಆಫ್ ದ ರೆಸ್ಪೆಕ್ಟಿವ್ ನಂಬರ್ ಸಿಂಬಾಲ್ ಆರ್ ಟು ಬಿ ಫಾಲೋಡ್ ಡೈರೆಕ್ಟ್ಲಿ ಆಸ್ ದ ಗಿವನ್ ಇನ್ ದ ಟೇಬಲ್. ಸೊ ಫಸ್ಟ್ ವಿಲ್ ಸಿ ದ ಕಂಡೀಷನ್. ಇದರಲ್ಲಿ ಏನಿರುತ್ತೆ, ಫಸ್ಟ್ ಕಂಡೀಷನ್ ಕೊಟ್ಟಿರ್ತಾರೆ, ಇದೆಲ್ಲ ಕೋಡ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ನಿಮಗೆ ಹೇಳಿದೆ LCZ ಕೋಡ್, ನೀವು ಇಲ್ಲೇ ಕೋಡ್ ಕೊಟ್ಟಿದ್ರೆ ಇದು ಈಸ್ ದಿಸ್ ಅ ಕ್ವಶನ್, ರೈಟ್? ನೋ, ಬಿಕಾಸ್ LCZ ಆಲ್ರೆಡಿ ಇಲ್ಲೇ ಕಾಣಿಸ್ತಾ ಇದೆ, 39 ಇದನ್ನು ಸಣ್ಣ ಮಕ್ಕಳು ಕೂಡ ಮಾಡ್ಬೋದು, ರೈಟ್? ಸೊ ದೇ ಆರ್ ಗಿವಿಂಗ್ ವಾಟ್, ಏನು ಕೊಟ್ಟಿರ್ತಾರೆ, ಕಂಡೀಷನ್ಸನ್ನು ಕೊಟ್ಟಿರ್ತಾರೆ. ಸೊ ಯಾವ ಥರ ಕಂಡೀಷನ್ಸ್ ಇರುತ್ತೆ ಅದನ್ನು ನೋಡ್ಕೊಳ್ಳೋಣ. ಸೊ ಫಸ್ಟ್ ಕಂಡೀಷನ್ ನೋಡಿ ಏನಿದೆ, ಇಫ್ ದ ಫಸ್ಟ್ ಎಲಿಮೆಂಟ್ ಈಸ್ ಅ ಸಿಂಬಾಲ್ ಆ್ಯಂಡ್ ದ ಲಾಸ್ಟ್ ಅ ನಂಬರ್, ದ ಕೋಡ್ಸ್ ಫಾರ್ ದೀಸ್ ಟು ಕೋಡ್ ಫಾರ್ ದೀಸ್ ಟು ಆರ್ ಟು ಬಿ ಇಂಟರ್ಚೇಂಜ್. ಏನಾಗ್ತಾ ಇರುತ್ತೆ, ಕೋಡು ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ತಗೊಂಡೆ $1 2 A ವಾಟ್ ಲಾಸ್ಟ್ ಇವಾಗ ಏನಿದೆ, 5 ಇದೆ. $1 2 A 5 ಅಂತ ಇದೆ, ರೈಟ್. ಸೊ ಫಸ್ಟ್ ಕಂಡೀಷನಲ್ಲಿ ಇಲ್ಲಿ ಏನಿದೆ, ಇಫ್ ದ ಫಸ್ಟ್ ಎಲಿಮೆಂಟ್ ಈಸ್ ಅ ಸಿಂಬಾಲ್ ಇದೆನಾ ಇಲ್ಲಿ, ರೈಟ್. ಸೊ ಲಾಸ್ಟ್ ಇಸ್ ಅ ನಂಬರ್, ಯಾವುದು ನಂಬರ್ ಅಂತ ಕೊಟ್ಟಿಲ್ಲ, ಈವನ್ ಆರ್ ಆಡ್ ಡಿಜಿಟ್ ಕೂಡ ಕೊಡ್ಬೋದು, ಬಟ್ ದೇ ಹ್ಯಾವ್ ಗಿವನ್ ಓನ್ಲಿ ಅ ನಂಬರ್. ಸೊ ದ ಕೋಡ್ಸ್ ಫಾರ್ ದೀಸ್ ಟು ಅಂದರೆ ಯಾವುದು, ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್. ಸೊ ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ಸ್, ರೈಟ್, ಆರ್ ಟು ಬಿ ಇಂಟರ್ಚೇಂಜ್. ಅದರರ್ಥ 5ಗೆ ಏನು ಕೋಡ್ ಇರುತ್ತೋ ಇಲ್ಲಿ, ಬಿಫೋರಲ್ಲಿ 5ಗೆ ಏನು ಕೋಡ್ ಇರುತ್ತೋ ಅದೇನೇನು ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಡಾಲರ್ ಕೋಡ್ ಏನು ಬರುತ್ತೆ, ಇಲ್ಲಿ ಬರುತ್ತೆ. ಉಳಿದಿರೋದೇನಿದೆ, ಸೇಮ್ ಆ್ಯಸ್ ಇಟ್ ಈಸ್. ಉಳಿದಿರೋದೇನು ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್, ರೈಟ್. ಸೊ ನೆಕ್ಸ್ಟ್, ಇಫ್ ದ ಫಸ್ಟ್ ಎಲಿಮೆಂಟ್ ಈಸ್ ಆನ್ ಆಡ್ ನಂಬರ್, ಏನಿದೆ, ಫಸ್ಟ್ ಎಲಿಮೆಂಟು ಆಡ್ ನಂಬರ್ ಇದ್ದರೆ, ಇನ್ನೊಂದು ಫಸ್ಟ್ ಎಲಿಮೆಂಟ್ ಆಡ್ ನಂಬರ್. First element is an odd number and last an even number. So last even number idre the first and last element are to be coded as copyright, right? So ivaga first even ide, last alli first is what odd ide, last alli even ide. So avaga ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್. ಸೊ ದಿಸ್ ಈಸ್ ದ ಫಸ್ಟ್ ಎಲಿಮೆಂಟ್, ದಿಸ್ ಈಸ್ ದ ಲಾಸ್ಟ್ ಎಲಿಮೆಂಟ್, ರೈಟ್. ಅದನ್ನು ಹೇಗೆ ಕೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರೇ, ಕಾಪಿರೈಟಿಂದ ಕೋಡ್ ಮಾಡಬೇಕು, ರೈಟ್. ಕಾಪಿರೈಟಿಂದ ಬರಿಬೇಕಂತ. ಸೊ ಉಳಿದಿರೋದೇನು ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಏನಿರುತ್ತೆ ಅವ್ರು ಕೋಡ್ ಕೊಟ್ಟಿರ್ತಾರೋ ಅದನ್ನು ಬರಿಬೇಕು, ರೈಟ್. ಸೊ ಇಫ್ ಬೋತ್ ಸೆಕೆಂಡ್ ಆ್ಯಂಡ್ ಥರ್ಡ್ ಎಲಿಮೆಂಟ್ಸ್ ಆರ್ ಪರ್ಫೆಕ್ಟ್ ಸ್ಕ್ವೇರ್, they are giving second and third elements are perfect squares, the third element to be coded as a code for the second element, right? So see ivaga ಅವರು ಏನು ಹೇಳ್ತಾ ಇದ್ದಾರೆ, both second and third elements will take one any other number, second okay, see, so second and third elements are perfect square. Is this a perfect square? 4 and 9, yes, right. So 1 ಕೂಡ ಇದ್ರೆ ಅದನ್ನು ಪರ್ಫೆಕ್ಟ್ ಸ್ಕ್ವೇರ್ ಇದೆನಾ, ರೈಟ್. ದ ಥರ್ಡ್ ಎಲಿಮೆಂಟ್ ಟು ಬಿ ಕೋಡೆಡ್ ಆಸ್, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ, ಇಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಎಲಿಮೆಂಟ್ಸ್ ಆರ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಇದ್ದರೆ, yes, they both are perfect squares, the third element is to be coded as the code for second element. So ಏನಿದೆ, ಥರ್ಡ್ ಎಲಿಮೆಂಟ್ ಏನಾಗ್ತಾ ಇದೆ, ಈಸ್ ಟು ಬಿ ಕೋಡೆಡ್. ಥರ್ಡ್ ಎಲಿಮೆಂಟ್ಗೆ ಕೋಡ್ ಬರುತ್ತೆ, ಯಾವುದು, ಆ್ಯಸ್ ಅ ಕೋಡ್ ಫಾರ್ ದ ಸೆಕೆಂಡ್ ಎಲಿಮೆಂಟ್. ಅದರ ಅರ್ಥ ಥರ್ಡಿಗೆ ಸೆಕೆಂಡ್ ಲೆಟರ್
ವಾಟ್ ಕೋಡ್ ಬರುತ್ತೆ, ಬಟ್ ಸೆಕೆಂಡ್ ಲೆಟರ್ ಆ್ಯಸ್ ಇಟ್ ಈಸ್ ಅದೇ ಕೋಡ್ ಬಂದಿರುತ್ತೆ. ಸೊ ವಾಟ್ ಈಸ್ ದ ಸೆಕೆಂಡ್ ಲೆಟರ್ ಕೋಡ್? 4 ಇದೆ. ಇವಾಗ ನಮ್ಮ ಹತ್ರ ಇಲ್ಲಿದೆನಾ ಚೆಕ್. 4 ಏನಿದೆ? ಬಿ ಇದೆ, ರೈಟ್. ಸೊ ಥರ್ಡ್ ಎಲಿಮೆಂಟ್ಗೂ ಏನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ದ್ಯಾಟ್ ಸೆಕೆಂಡ್ ಎಲಿಮೆಂಟಿಗೆ ಏನು ಕೋಡ್ ಕೊಟ್ಟಿದ್ದಾರಲ್ಲ ಅದೇ ಬರುತ್ತೆ ಅಂತ, ರೈಟ್. ಹಿಯರ್ ಆಲ್ಸೋ ಇಟ್ ಈಸ್ ಬಿ. ಉಳಿದಿರೋದು ಏನು ಬರುತ್ತೆ? ಯಾವ್ದು ಕೋಡ್ ಇದೆ ಅಲ್ಲ ಅದು ಬರುತ್ತೆ. ದಿಸ್ ಈಸ್ ಫಾರ್ ಎಕ್ಸಾಂಪಲ್, ರೈಟ್. ಕಂಡೀಷನ್ಸ್ ಅರ್ಥ ಆಯ್ತಾ ಇವಾಗ, ರೈಟ್. ಸೊ ಇವಾಗ ಯಾವುದೇ ಕಂಡೀಷನ್ ಅಪ್ಲೈ ಆಗ್ತಾ ಇಲ್ಲ ಅಂದ್ಕೊಳ್ಳಿ. ಯಾವುದೇ ಕಂಡೀಷನ್ ಅಪ್ಲೈ ಆಗ್ತಾ ಇಲ್ಲ ಅಂತಂದರೆ, ಇಫ್ ನನ್ ಆಫ್ ದ ಕಂಡೀಷನ್ ಅಪ್ಲೈ, ದ ಕೋಡ್ಸ್ ಫಾರ್ ದ ರೆಸ್ಪೆಕ್ಟಿವ್ ನಂಬರ್ ಆರ್ ಸಿಂಬಲ್ ಆರ್ ಟು ಬಿ ಫಾಲೋಡ್ ಡೈರೆಕ್ಟ್ಲಿ ಆಸ್ ದ ಗಿವನ್ ಇನ್ ದ ಟೇಬಲ್. ಸೊ ಟೇಬಲಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದೇ ಕೋಡ್ ಆಗುತ್ತೆ. ಸಿ, ಇವಾಗ ಯಾವುದು ವಾಟ್ ಕಂಡೀಷನ್ ಅಪ್ಲೈ ಆಗ್ತಿಲ್ಲ, ಈವನ್ ನಂಬರು ಇಲ್ಲ. ಅಲ್ಲಿ ಫಸ್ಟ್ ಏನು ಕಂಡೀಷನ್ಸ್ ಹೇಳಿದ್ದಾರೆ, ರೈಟ್. ಸೊ ಕಂಡೀಷನ್ ನೋಡಿ, ಕಂಡೀಷನಲ್ಲಿ ಫಸ್ಟು ಸಿಂಬೋಲು, ಲಾಸ್ಟಲ್ಲಿ ನಂಬರ್ ಕೂಡ ಇಲ್ಲ, ರೈಟ್. ಸೊ ಇವಾಗ ಫಸ್ಟ್ ಎಲಿಮೆಂಟ್ ಆಡ್ ನಂಬರು, ಲಾಸ್ಟ್ ಎಲಿಮೆಂಟ್ ಇವನು ಇಲ್ಲ, ರೈಟ್. ಸೆಕೆಂಡ್ ಆ್ಯಂಡ್ ಥರ್ಡ್ ಎಲಿಮೆಂಟ್ಸು ಪರ್ಫೆಕ್ಟ್ ಸ್ಕ್ವೇರು ಇಲ್ಲ, ಯಾವುದು ಅಪ್ಲೈ ಆಗ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ ಇದರಲ್ಲಿ ರೆಸ್ಪೆಕ್ಟಿವಲ್ಲಿ, ರೈಟ್. ಮೀನ್ಸ್ ಇವಾಗ 3 ಕೊಟ್ಟಿದ್ದಾರೆ, ಅದನ್ನ ಏನಾಗುತ್ತೆ ಎಲ್ ಕೋಡ್ ಆಗುತ್ತೆ. ಅದರ ಹತ್ರ 3ಗೆ ಎಲ್ಲೇ ಕೋಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಡೀಷನ್ ಅರ್ಥ ಆಯ್ತಾ ಎಲ್ರಿಗೂ, ರೈಟ್. ಸೊ ನೆಕ್ಸ್ಟ್ ಇವಾಗ ಕ್ವಶನ್ ನೋಡೋಣ, ಯಾವ ಥರ ಕ್ವಶನ್ ಕೊಟ್ಟಿದ್ದಾರೆ, ರೈಟ್. ಸೊ ಸಿ, ಕ್ವಶನ್ ಏನು ಕೊಟ್ಟಿದ್ದಾರೆ, @9385 ಅಂತ, @9385 ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ವಾಟ್ @ ಸೊ ಯಾವ ಕಂಡೀಷನ್ ಅಪ್ಲೈ ಆಗ್ತಿದೆ ನೋಡಿ ಇಲ್ಲಿ. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಲೆಟರ್ ವಿಲ್ ಬಿ ಎ ಸ್ಕ್ವೇರ್ಸ್, ಪರ್ಫೆಕ್ಟ್ ಸ್ಕ್ವೇರ್ಸ್ ಇದೆ 9 and 3, no, 9 is a but 3 is not a perfect square. We'll see if the first element is a symbol. Yes, first element is a symbol and the last is a number. Last is number, right. First element ಏನಿದೆ symbol ಇದೆ, last is number ಇದೆ. So ಅವಾಗ ಏನಾಗ್ತಾ ಇದೆ, so the first and last element are to be interchanged. Their codes are interchanged, not ಕೋಡ್ಸ್ ಇಂಟರ್ಚೇಂಜ್ ಆಗುತ್ತೆ. ಸೊ 5ಗೆ ಬರೋದು ಏನು ಬರುತ್ತೆ, @ ಬರುತ್ತೆ, @ ಬರೋದು 5 ಬರುತ್ತೆ. ಈ ಥರ ಕೋಡ್ ಇಂಟರ್ಚೇಂಜ್ ಆಗಿದ್ದಿರುತ್ತೆ. ಸೊ 5ಗೆ ಏನು ಕೋಡ್ ಇದೆ ಅದನ್ನು ಚೆಕ್ ಮಾಡಿ. ಸೊ 5 ಇಸ್ ವಾಟ್, ಏನಿತ್ತು ಕ್ವಶನು, @9385. ಸೊ 5 ಕೋಡ್ ಏನು ಬರುತ್ತೆ, ದಟ್ ಈಸ್ ಎನ್. @ ಏನಿದೆ, ಝಡ್ ಇದೆ, ರೈಟ್. ಸೊ 8ಗೆ ಇವಾಗ ಆ್ಯಸ್ ಇಟ್ ಈಸ್ ಉಳಿದಿರೋದು ಏನು ಬರುತ್ತೆ, ಆ್ಯಸ್ ಇಟ್ ಈಸ್ ಬರುತ್ತೆ. 9 ಈಸ್ ವಾಟ್, ಸಿ. ಅಗೇನ್ ಇವಾಗ ಮೋರ್ ದ್ಯಾನ್ ಒನ್ ಕಂಡೀಷನ್ ಫಾಲೋ ಆಗ್ತದೆ. ಇವಾಗ ಅಂದ್ಕೊಳ್ಳಿ @5 ಇದೆ, ರೈಟ್. ಅದನ್ನು ಚೇಂಜ್ ಆಗಿದೆ. ಇಲ್ಲಿ ನಾನು ಅಕಸ್ಮಾತ್ ಇವಾಗ 4 ಹಾಕಿದ್ದೆ. ಸೊ ದೆನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ ಪರ್ಫೆಕ್ಟ್ ಸ್ಕ್ವೇರ್, ಅದನ್ನು ಫಾಲೋ ಆಗುತ್ತಾ. ಮೋರ್ ದ್ಯಾನ್ ಒನ್ ಕಂಡೀಷನ್ ಫಾಲೋ ಆಗಿದ್ರೆ ಅದನ್ನು ಕೂಡ ಅಪ್ಲೈ ಮಾಡಬೇಕು. ಅಲ್ಸ್ ಅದರಲ್ಲಿ ಇನ್ನೊಂದು ಕೊಟ್ಟಿರ್ತಾರೆ, ಇಫ್ ಮೋರ್ ದೆನ್ ಒನ್ ಕಂಡೀಷನ್ ಫಾಲೋ ಡೂ ದ್ಯಾಟ್ ಅಂತ ಹೇಳಿರ್ತಾರೆ, ರೈಟ್. ಆ ಪ್ಲೇಸಲ್ಲಿ @ ಆದರೂ ಹಾಕಿ, ಇಲ್ಲ ಅಂದರೆ ಬೇರೆ ಯಾವುದೋ ಕೊಟ್ಟಿರ್ತಾರೆ, ರೈಟ್. ಸೊ 3ಗೆ ಏನು ಕೊಡಿದೆ, ವಾಟ್ ಈಸ್ ಅ 3, ಎಲ್. 8 ಈಸ್ ವಾಟ್, ಟಿ. ಸೊ ACLTZ ಇದೆ. ಸೊ 5 ಇರೋದು ಇಲ್ಲಿ ಬಂದಿದೆ, @ ಇರೋದು ಇಲ್ಲಿ ಬಂದಿದೆ, ರೈಟ್. ಸೊ ವಿಲ್ ಸಿ ದ ಆಪ್ಷನ್ ಏನಿದೆ, ACLTZ. ಸೊ ಆಪ್ಷನಲ್ಲಿ ಎಲ್ಲಿದೆ, ACLTZ. ದಟ್ ಈಸ್ ಯುವರ್ ಆಪ್ಷನ್ 4th one. ಆಪ್ಷನ್ 4th ಆನ್ಸರ್ ಇದೆ, ರೈಟ್. ಸಿ ACLTZ ಅಂತ, ರೈಟ್. ಅರ್ಥ ಆಗಿದ್ದಾನೆ ಇದು, ಬೇಸ್ಡ್ ಆನ್ ಕಂಡೀಷನ್, ರೈಟ್. ವಿಲ್ ಸಿ ದಟ್ ಅದರ್ ಕ್ವಶನ್. ಸಿ ಕಂಡೀಷನ್ ಓನ್ಲಿ ಅದೇ ಕೊಟ್ಟಿರಲ್ಲ. ಇವಾಗ ಏನು ಕೊಟ್ಟಿದ್ದಾರೆ, ಫಸ್ಟಲ್ಲಿ ಸಿಂಬಾಲ್, ಲಾಸ್ಟಲ್ಲಿ ನಂಬರ್ ಇದ್ದರೆ, ಸೊ ದೇ ವಿಲ್ ಚೇಂಜ್ ದ ಕಂಡೀಷನ್ ಬೇಸ್ಡ್ ಆನ್ ಈವನ್ ನಂಬರ್ಸ್, ಆಡ್ ನಂಬರ್ಸ್, ಓವೆಲ್ಸ್, ಕಾನ್ಸನೆಂಟ್ಸ್, ಆ ಥರ ಚೇಂಜ್ ಮಾಡಿರ್ತಾರೆ. ಸೊ ಇದರಲ್ಲಿ ನೋಡಿ ಏನಿದೆ, ಆ ಗ್ರೂಪ್ ಆಫ್ ಎಲಿಮೆಂಟ್ಸ್ ಲೈಕ್ ನಂಬರ್, ಸಿಂಬಾಲ್ಸ್, ಲೆಟರ್ಸ್ ಇರುತ್ತೆ, ರೈಟ್. ಸೊ ನೆಕ್ಸ್ಟ್ ಕಂಡೀಷನ್ ನೋಡೋಣ ಫಸ್ಟ್. ಇಫ್ ದ ಫಸ್ಟ್ ಎಲಿಮೆಂಟ್ ಈಸ್ ಆನ್ ಆಡ್ ನಂಬರ್, ಫಸ್ಟ್ ಎಲಿಮೆಂಟ್ ಏನಿರುತ್ತೆ ಆಡ್ ನಂಬರ್ ಆ್ಯಂಡ್ ದ ಲಾಸ್ಟ್ ಎಲಿಮೆಂಟ್ ಈಸ್ ಅ ಸಿಂಬಾಲ್. ಫಸ್ಟ್ ಎಲಿಮೆಂಟ್ ಅಲ್ಲಿ ನಂಬರ್, ಆಡ್ ನಂಬರ್ ಹೇಗಿರಬೇಕು, ಅದು ಆಡ್ ನಂಬರ್ ಆ್ಯಂಡ್ ದ ಲಾಸ್ಟ್ ಎಲಿಮೆಂಟ್ ಈಸ್ ಅ ಸಿಂಬಾಲ್ ಇದ್ದರೆ, ದೆನ್ ದ ಕೋಡ್ಸ್ ಫಾರ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ ಆರ್ ಟು ಬಿ ಇಂಟರ್ಚೇಂಜ್. ಸೊ ಫಸ್ಟಲ್ಲಿರೋದು ಆಡ್ ನಂಬರು, ಲಾಸ್ಟಲ್ಲಿ ಸಿಂಬಾಲ್ ಇದ್ದರೆ ದೇ ಬೋತ್ ಆರ್ ಇಂಟರ್ಚೇಂಜ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್, ಇಫ್ ದ ಫಸ್ಟ್ ಎಲಿಮೆಂಟ್ ಈಸ್ ಅ ಲೆಟರ್, ಸೊ ಫಸ್ಟ್ ಎಲಿಮೆಂಟು ಲೆಟರ್ ಇದ್ದರೆ,
any letter, it will be a consonant or else vowels, right? And the last element is an even number. See, first element letter, last is even number idre, then the both are to be coded as the code for letter E. ಅದರರ್ಥ ಲೆಟರ್ ಫಸ್ಟಲ್ಲಿ ಲೆಟರ್ ಆಮೇಲೆ ಲಾಸ್ಟಲ್ಲಿ ಈವನ್ ಇದ್ದರೆ ಆ ಕೋಡ್ ಫಾರ್ ದ ಬೋತ್ ಆರ್ ಟು ಬಿ ದಟ್ ಫಸ್ಟ್ ಎಲಿಮೆಂಟ್ ಆ್ಯಂಡ್ ದ ಈವನ್ ನಂಬರ್ ದೇ ಬೋತ್ ಆರ್ ಟು ಬಿ ಕೋಡೆಡ್ ಫಾರ್ ಲೆಟರ್. ಈಗ ಏನು ಕೋಡ್ ಇದೆ, ವಾಟ್ ಈಸ್ ಈ ಕೋಡ್, ಎಮ್ ಇದೆನಾ, ಸೊ ಅವೆರಡಕ್ಕೂ ಏನು ಮಾಡಬೇಕು, ಈ ಕೋಡ್ ಅಪ್ಲೈ ಮಾಡಬೇಕಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಥರ್ಡ್ ಕಂಡೀಷನ್, ಥರ್ಡ್ ಏನಿದೆ, ಇಫ್ ಮೋರ್ ದ್ಯಾನ್ 2 ಸಿಂಬಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಗ್ರೂಪ್. ಮೋರ್ ದ್ಯಾನ್ 2 ಸಿಂಬಲ್ಸ್ ಇದೆ ಗ್ರೂಪಲ್ಲಿ. ಸಿ, ಮೋರ್ ದ್ಯಾನ್ 2 ಸಿಂಬಲ್ಸ್ ಇದೆ ಗ್ರೂಪಲ್ಲಿ ಅಂದರೆ ದ ಕೋಡ್ ಫಾರ್ ದ ಎಂಟೈರ್ ಗ್ರೂಪ್ ಈಸ್ ಮೋರ್ ದ್ಯಾನ್, ಜಾಸ್ತಿ 2ಗಿಂತ ಜಾಸ್ತಿ ಇದ್ದರೆ ಮೋರ್ ದ ಎಂಟೈರ್ ಗ್ರೂಪ್ ಈಸ್ ಕೋಡೆಡ್ ಆ್ಯಸ್ XYZ AB. ಅವರೇ ಆನ್ಸರ್ ಕೊಟ್ಟಿದ್ದಾರೆ, ಮೋರ್ ದೆನ್ ಸಿಂಬಲ್ ಕಾಣಿದ್ರೆ ಅಲ್ಲಿ ನೀವೇನು ಮಾಡಬೇಕು, XYZ AB ಅಂತ ಅದನ್ನು ಕೋಡ್ ಮಾಡಿ ಅಂತ, ರೈಟ್. ಅರ್ಥ ಆಗಿದ್ದೇನೆ ಅವಾಗ ಕಂಡೀಷನ್ಸ್, ರೈಟ್. ಓಕೆ, ಸೊ ಇವಾಗ ಕ್ವಶನ್ಸ್ ನೋಡೋಣ ಯಾವ ಥರ ಕ್ವಶನ್ಸ್ ಇದೆ, ರೈಟ್. ವಿಲ್ ಗೋ ಟು ದ ಕ್ವಶನ್ಸ್. So, what is the code for the group 5@R 5@R H2 percentage and question mark, right? That is a question mark. So, we'll see. ಏನಿದೆ ಫಸ್ಟು 5 ಕೊಟ್ಟಿದ್ದಾರೆ, 5@RH2 ಪರ್ಸೆಂಟೇಜ್. ಸೊ ನಮ್ಮಲ್ಲಿ ನೋಡಿ ನಾಗ ಇವಾಗ ಫಸ್ಟ್ ಏನಿದೆ, ಆಡ್ ಇದೆ, ಸೊ ಲಾಸ್ಟಲ್ಲಿ ಸಿಂಬಾಲ್ ಇದೆ. ವಿ ಹ್ಯಾವ್ ದಟ್ ಕಂಡೀಷನ್. ಫಸ್ಟ್ ಕಂಡೀಷನ್ ಇದೆನಾ ಅದೇ, ರೈಟ್. ಫಸ್ಟ್ ಈಸ್ ಅ ವಾಟ್, ಇವಾಗ ನೋಡಿ, ಈ ಫಸ್ಟ್ ಎಲಿಮೆಂಟ್ ಈಸ್ ಅ ಆಡ್ ನಂಬರ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ ಈಸ್ ಅ ಸಿಂಬಾಲ್, ರೈಟ್. ಫಸ್ಟ್ ಈಸ್ ಆಡ್ ಆ್ಯಂಡ್ ಲಾಸ್ಟ್ ಈಸ್ ಅ ಸಿಂಬಾಲ್. ಹಾಗಿದ್ರೆ ಏನಾಗ್ತಾ ಇದೆ, ದೆನ್ ದ ಕೋಡ್ಸ್ ಫಾರ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ ಆರ್ ಟು ಬಿ ಇಂಟರ್ಚೇಂಜ್ ಆಗ್ತಾ ಇದೆ. ಸೊ 5ಗೆ ಏನು ಕೋಡ್ ಇದೆ, ಎಲ್ ಇದೆ, ರೈಟ್. 5ಗೆ ಎಲ್ ಕೋಡ್ ಇದೆ, ಸೊ ಇಂಟರ್ಚೇಂಜ್ ಅಂದರೆ ಈ ಕೋಡ್ ಏನು ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಪರ್ಸೆಂಟೇಜ್ಗೆ ಏನು ಕೋಡ್ ಇದೆ, ವಾಟ್ ಇಸ್ ಅ ಪರ್ಸೆಂಟ್ ಕೋಡ್, ದಟ್ ಈಸ್ ಎನ್, ರೈಟ್. ಎನ್ ಆ್ಯಂಡ್ ಲಾಸ್ಟಲ್ಲಿ ಎಲ್ ಬರುತ್ತೆ. ಸೊ ಓನ್ಲಿ ಒನ್ ಆಪ್ಷನ್, ಇಟ್ ಈಸ್ ಆಪ್ಷನ್ ಸೆಕೆಂಡ್. ಸೊ ಇವಾಗ ನೋಡಿ, @ ಏನು ಕೊಡಿದೆ, ಉಳಿದಿರೋದು ಆ್ಯಸ್ ಇಟ್ ಈಸ್ ಬರುತ್ತೆ, ಉಳಿದಿರೋದು ಆ್ಯಸ್ ಇಟ್ ಈಸ್ ಬರುತ್ತಾ. @ ಈಸ್ ಎಸ್. ಆರಿಗೆ ಏನಿದೆ, ಆರ್ ಆ್ಯಂಡ್ ಎಚ್ಗೆ, ಆರ್ ಈಸ್ ಝಡ್, ಎಚ್ ಈಸ್ ಜೆ, ಆರ್ ಈಸ್ ಝಡ್, ಎಚ್ ಈಸ್ ಜೆ, ರೈಟ್. ಎನ್ ಎಸ್ ಝಡ್ ಜೆ ಎಲ್. ಯಾವಾಗೂ ಇದನ್ನು ಯಾವ್ದು ಕಂಡೀಷನ್ ಅಪ್ಲೈ ಆಗ್ತದೆ ಅದೇ ಥರ ನಾವು ಇಲ್ಲಿ ಚೇಂಜ್ ಮಾಡಬೇಕು. ಅರ್ಥ ಆಗಿದೆನಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕೋಡ್ ಫಾರ್ ದ ಗ್ರೂಪ್, ಏನು ಮಾಡಿದ್ದಾರೆ, ವಾಟ್ ಈಸ್ ದ ಕೋಡ್ ಫಾರ್ ದ ಗ್ರೂಪ್ E4 @7 to H and exclamatory mark, right? Okay. E4 @7 to H exclamatory mark, right? So here also it is one symbol. Okay. We'll see. ಇಲ್ಲಿ ನೋಡಿ, more than 2 symbols are there, right? More than 2 symbols, because ಇವಾಗ ಒಂದು ಹೇಳಿದ್ರು, if more than 2 symbols are present in that group, then the whole group is coded as what? Whole group is coded as XYZAB. What? Whole group ಏನಾಗಿರುತ್ತೆ, XYZAB ಅಂತ ಕೋಡ್ ಮಾಡಿರ್ತಾರೆ. So that is very easy, right? That is option number 3. More than 2 symbols ಇದೆ, right? ನಾಟ್ ಓನ್ಲಿ 2 ಕೊಟ್ಟಿದ್ರೆ ಅಪ್ಲೈ ಆಗ್ತಾ ಇರಲಿಲ್ಲ, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಮೋರ್ ದ್ಯಾನ್ 2 ಸಿಂಬಲ್ಸ್, ಮೋರ್ ದ್ಯಾನ್ 2 ಸಿಂಬಲ್ಸ್, ರೈಟ್. ಸೊ ನೆಕ್ಸ್ಟ್ ಒನ್, ಓಕೆ, ಇಟ್ಸ್ ದನ್ ಓನ್ಲಿ 2 ಕ್ವಶನ್ಸ್ ಇತ್ತು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ, ಸ್ಟಡಿ ದ ಫಾಲೋವಿಂಗ್, ಸೇಮ್ ಕ್ವಶನ್ ಇದೆ, ಬೇಸ್ಡ್ ಆನ್ ಅ ಕಂಡೀಷನ್ ಓನ್ಲಿ, ಬಟ್ ಹಿಯರ್ ಆರ್ ದ ಕಂಡೀಷನ್ ಆರ್ ಲಿಟಲ್ ಡಿಫ್ರೆಂಟ್. ಇಲ್ಲಿ ಏನಿದೆ ಕಂಡೀಷನ್ಸ್ ಲಿಟಲ್ ಡಿಫ್ರೆಂಟ್ ಇದೆ, ರೈಟ್. ಇಫ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್ ಆರ್ ಓವಲ್ಸ್, ಸಿ ಅಲ್ಲಿ ನಂಬರ್ಸ್ ಅಂತ ಕೊಟ್ಟಿದ್ರು, ರೈಟ್. ಇಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್ ಆರ್ ಓವಲ್ಸ್ ಇದ್ದರೆ ದೆನ್ ಬೋತ್ ಆರ್ ಇಂಟರ್ಚೇಂಜ್ ಇನ್ ದ ರೆಸ್ಪೆಕ್ಟಿವ್ ಕೋಡ್. ಇಲ್ಲೂ ಕೂಡ ಏನಾಗ್ತಾ ಇದೆ, ಬೋತ್ ಕೋಡ್ಸ್ ಆರ್ ಇಂಟರ್ಚೇಂಜ್. ಸೊ ನೆಕ್ಸ್ಟ್ ನೋಡಿ, ಇಫ್ ದ ಫಸ್ಟ್ ಲೆಟರ್ ಇಸ್ ಅ ಓವಲ್,
ಫಸ್ಟ್ ಲೆಟರ್ ಓವೆಲ್ ಇದ್ದರೆ ನೆಕ್ಸ್ಟ್ ಲಾಸ್ಟ್ ಲೆಟರ್ ಇಸ್ ಅ ಕಾನ್ಸನೆಂಟ್. ಫಸ್ಟ್ ಲೆಟರ್ ಓವೆಲ್ ಇರಬೇಕು, ಲಾಸ್ಟ್ ಲೆಟರ್ ಕಾನ್ಸನೆಂಟ್ ಇರಬೇಕು. ದೆನ್ ಬೋತ್ ಆರ್ ಟು ಬಿ ಕೋಡೆಡ್ ಆಸ್ ಮಿಡಲ್ ಲೆಟರ್ ಆಫ್ ದ ವರ್ಡ್. ರೈಟ್, ಮಿಡಲಲ್ಲಿ ಯಾವ್ದು ಬರುತ್ತೋ ಅದನ್ನು ಆ ಕೋಡ್ ಏನು ಬರುತ್ತೋ, ಇವಾಗ ಫಾರ್ ಎಕ್ಸಾಂಪಲು 1 minute. If we take any example, 5-letter word. Group ಇದೆ ಅನ್ಕೊಳ್ಳಿ. For example, take a group. For first letter is a oval. We'll take a first letter as oval. For example, ಇಲ್ಲಿ O ತಗೊಂಡ್ವಿ. And last letter is a consonant. Then the both are to be coded as middle letter of the word. Which is a middle letter here? O. So middle letter ಯಾವುದಿದೆನೋ ಅದ್ರ ಕೋಡು ಏನಾಗುತ್ತೆ? So first and last letterಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. So next, if the first letter is a consonant and the last letter is a oval, ಇಲ್ಲಿ ಚೇಂಜ್ ಆಗ್ತಾ ಇದೆ. What? First letter consonant, last letter oval ಇದ್ರೆ then both are to be coded as 9. ಸೊ ಬೋತ್ ಏನು ಕೋಡ್ ಮಾಡ್ತಾ ಇದ್ದಾರೆ? 9 ಅಂತಾನೆ ಕೋಡ್ ಮಾಡ್ತಾ ಇದ್ದಾರೆ. ರೈಟ್. ಸೊ ಇಫ್ ನೆಕ್ಸ್ಟ್ ಡಿ ಕಂಡೀಷನ್ ನೋಡಿದರೆ ಏನಿದೆ? ಇಫ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಆರ್ ಕಾನ್ಸನೆಂಟ್, ಎರಡು ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸು ಕಾನ್ಸನೆಂಟ್ಸ್ ಇದ್ದರೆ ದ ಬೋತ್ ಆರ್ ಟು ಬಿ ಕೋಡೆಡ್ ಆಸ್ ಅಡ್ಜಸೆಂಟ್ ಲೆಟರ್. ಅಡ್ಜಸೆಂಟ್ ಲೆಟರ್ ಮೀನ್ಸ್ ವಾಟ್? ಸಿ PQRST ಇದೆ. ರೈಟ್, ಇವಾಗ ಅಡ್ಜಸೆಂಟ್, ಪಿಗೆ ಅಡ್ಜಸೆಂಟ್ ಆಗಿರೋ ಲೆಟರ್ ಯಾವುದು? ಕ್ಯೂ. ಈ ಟಿಗೆ ಅಡ್ಜಸೆಂಟ್ ಆಗಿರೋದು ಎಸ್. ಅದರ ಹತ್ರ ಎಸ್ಸಿಗೆ ಏನು ಕೋಡ್ ಬರುತ್ತೋ ಟಿಗೂ ಅದೇ ಬರಿಬೇಕು. ಕ್ಯೂಗೆ ಏನು ಕೋಡ್ ಇದೆ ಅದು ಪಿಗೆ ಬರಿಬೇಕು. ವಿಲ್ ಗೋ ಥ್ರೂ ಬೈ ಕ್ವಶನ್ಸ್, ನಿಮಗೆ ಅರ್ಥ ಆಗುತ್ತೆ. ರೈಟ್, ಯಾವ ಥರ ಮಾಡಬೇಕು ಅಂತ ಕ್ವಶನ್ಸ್ ನೋಡೋಣ, ಅವಾಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕೋಡೆಡ್ ಪ್ಯಾಟರ್ನ್ ಆಫ್ CKNUP ಅಂತ ಕೊಟ್ಟಿದ್ದಾರೆ. CKNUP. ಸಿ ಆಲ್ವೇಸ್ ಕಂಡೀಷನಲ್ಲಿ ಯಾವ್ದು ಕೊಟ್ಟಿರೋದು? ಓವೆಲ್, ಕಾನ್ಸನೆಂಟ್, ಇದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ. ರೈಟ್, ವಿಲ್ ಸಿ. ನಂಬರ್ಸ್ ಅಂತೂ ಇಲ್ಲಿಲ್ಲ. ಸೊ ಫಸ್ಟಲ್ಲಿ ಕಾನ್ಸನೆಂಟೇ ಇದೆ. ರೈಟ್, ಸೊ ಲಾಸ್ಟಲ್ಲಿ ಕೂಡ ಕಾನ್ಸನೆಂಟ್ ಇದೆ. ಸೊ ಏನು ಕೋಡ್ ಮಾಡಬೇಕು ಇದನ್ನು? ಎರಡು ಕಾನ್ಸನೆಂಟ್. So if the first and last letter are consonant and the both are to be coded as adjacent letter. So what? Adjacent letter of C ಏನಿದೆ? K ಇದೆ. Pಗೆ ಏನಿದೆ? adjacent letter. Right, these are adjacent letter. ಇದಕ್ಕೆ ಏನಾಗುತ್ತೆ? Pಗೆ adjacent letter. ಸೊ ಅವರು ಹೇಳಿದ್ದಾರೆ ಫಸ್ಟಿಗೆ ಅಡ್ಜಸೆಂಟ್, ಲಾಸ್ಟಿಗೆ ಅಡ್ಜಸೆಂಟು. ರೈಟ್, ಸೊ ಇವಾಗ ಕೆಗೆ ಏನಿದೆ ಕೋಡು? ಅದಕ್ಕೆ ಸಿ ಬರುತ್ತೆ. ವಾಟ್ ಈಸ್ ಅ ಕೆ ಕೋಡ್? ಹ್ಯಾಶ್. ಯು ಕೋಡ್ ಸ್ಟಾರ್, ಕೆ ಕೋಡ್ ಈಸ್ ಹ್ಯಾಶ್. ಸೊ ಇಲ್ಲಿ ಹ್ಯಾಶ್ ಬಂದರೆ ಕೆ ಕೋಡ್ ಇದರ ಅಡ್ಜಸೆಂಟ್ ಇರೋದು ಇದಕ್ಕೇನಾ? ಸೊ ಸಿಗೂ ಏನು ಬರುತ್ತೆ? ಹ್ಯಾಶ್ ಬರುತ್ತೆ. ಅದರ ಅರ್ಥ ಆಗ್ತಿದೆನಾ? ರೈಟ್. ಸೊ ಯು ಈಸ್ ವಾಟ್? ಇವಾಗ ಯು ಕೋಡ್ ಸ್ಟಾರ್ ಇದೆ ಅಂದರೆ ಪಿಗೂ ಏನು ಬರುತ್ತೆ? ಸ್ಟಾರ್ ಬರುತ್ತೆ. ಬಿಕಾಸ್ ಕಂಡೀಷನಲ್ಲಿ ಹೇಳಿದ್ದಾರೆ, if first and last letters are consonant then the both are to be coded as adjacent letter. ಸೊ adjacent letter ಏನು ಕೋಡ್ ಇದೆನೋ ಅದನ್ನು ಕೋಡ್ ಮಾಡಬೇಕು. ಸೊ ಇವಾಗ ಎನ್ನಿಂಗ್ ನೋಡ್ಕೊಳ್ಳಿ. ವಾಟ್ ಈಸ್ ಅ ಕೋಡ್ ಫಾರ್ ಎನ್? 5. ಹ್ಯಾಶ್ ಹ್ಯಾಶ್ 5 ಸ್ಟಾರ್ ಸ್ಟಾರ್. ಸೊ ಎಲ್ಲಿದೆ? ದಟ್ ವಿಲ್ ಬಿ ಅ ವಾಟ್? ಆಪ್ಷನ್ D1. ಆಪ್ಷನ್ ಡಿಯಲ್ಲಿ ಆನ್ಸರ್ ಇದೆ. ರೈಟ್, ಅರ್ಥ ಆಗಿದೆನಾ ಇದು? ಸೊ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಕಾನ್ಸನೆಂಟ್ಸ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕೋಡೆಡ್ ಪ್ಯಾಟರ್ನ್ ಫಾರ್ AMJDO? ವಾಟ್? AMJDO ಅಂತ ಕೊಟ್ಟಿದ್ದಾರೆ. ರೈಟ್, ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ನೋಡಿ. ಆಲ್ವೇಸ್ ಅಲ್ಲಿ ಮಾತಾಡಿರೋದು ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್. ಫಸ್ಟ್ ಈಸ್ ಆಲ್ಸೋ ಓವೆಲ್, ಲಾಸ್ಟ್ ಈಸ್ ಆಲ್ಸೋ ಓವೆಲ್. ರೈಟ್, ಸೊ ಇವಾಗ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್ ಆರ್ ಓವೆಲ್ಸ್. ಸೊ ಫಸ್ಟ್ ಕಂಡೀಷನ್ ಅಪ್ಲೈ ಆಗುತ್ತಾ? ರೈಟ್, because if first and last letters are oval then both are interchanged in their respective code. So first ಇರೋದು ಲಾಸ್ಟಲ್ಲಿ ಆಗುತ್ತೆ, ಲಾಸ್ಟಲ್ಲಿ ಇರೋದು ಫಸ್ಟಲ್ಲಿ ಬರುತ್ತೆ. ಸೊ ನಮ್ಮ ಕ್ವಶನ್ ಏನಿಂದ ಸ್ಟಾರ್ಟ್ ಆಗಿರೋದು? AMJDO. ರೈಟ್, AMJDO. ಸೊ ಎಗೆ ಏನಿದೆ? 1 ಇದೆ. ಓಗೆ ಏನಿದೆ? ಆ್ಯಂಡ್ ಇದೆ. ರೈಟ್, 1 ಇಲ್ಲೇನು ಬರುತ್ತೆ? ಚೇಂಜ್ ಆಗುತ್ತೆ. ಹೇಗಿರೋದು ಓಗ್ ಬರುತ್ತೆ, ಹೋಗಿರೋದು ಈಗ ಬರುತ್ತೆ, ಆ್ಯಂಡ್ ಬರುತ್ತೆ. ರೈಟ್, ಸೊ ಆ್ಯಂಡ್ ಲಾಸ್ಟಲ್ಲಿ 1 ಬರುತ್ತೆ. ದೆರ್ ಈಸ್ 2 ಆಪ್ಷನ್. ಸಿ, ಎಮ್ಮಿಗೆ ಏನು ಬರುತ್ತೆ? ಜೆಗೆ ಏನು ಬರುತ್ತೆ? ಟಿಗೆ ಏನು ಬರುತ್ತೆ? ಸೊ ಎಮ್ಗೆ ನೋಡಿ, ವಾಟ್ ಈಸ್ ದ ಕೋಡ್ ಫಾರ್ ಎಮ್? ದಟ್ ಈಸ್ 2. ಸೊ ಎಮ್ಗೆ ಏನಿದೆ?
2 ಇದೆ, ಜೆಗೆ ನೋಡಿದರೆ ಏನಿದೆ @ ಸೊ 2 @ ಡಿಗೆ ಏನಿದೆ, ವಾಟ್ ಈಸ್ ದ ಕೋಡ್ ಫಾರ್ ಡಿ, ದಟ್ ಈಸ್ 9 and 2 @ 9 1, right? In which option it is? Option C. Option 2 C allideena, and 2 @ 9 and 1. So next nodana, which of the following is to be coded pattern of BLEFU anta ide, BLEFU anta ide. So first and last letter, so first is what, consonant, last is vowel. So yaud condition apply agutte illi, so we'll check. First is vowel, which condition, first letter is a vowel and the last letter is a consonant, that means second one. Which one? Second one apply agtade, right? Second one. So if the first is a vowel and last is a consonant, then the both are to be coded as middle letter of the word. Middle letter ಏನide ಅದನ್ನ ಕೋಡ್ ಆಗುತ್ತೆ, right? So middle letter is what? E. Middle letter ಏನಿದೆ, E ಇದೆ. So E ಗೆ ಕೋಡ್ ಆಗಿರೋದು ಯಾವುದು? What is a code for E? E ಏನಿದೆ, ಪರ್ಸೆಂಟ್ ಇದೆ. ಸೊ ಫಸ್ಟ್ ಆ್ಯಂಡ್ ಲಾಸ್ಟ್ ಕೂಡ ಏನಾಗುತ್ತೆ, ಪರ್ಸೆಂಟಿಂದ ರೀಪ್ರೆಸೆಂಟ್ ಮಾಡಬೇಕು. ಸೊ ಪರ್ಸೆಂಟ್ ಇಲ್ಲೂ ಕೂಡ ಏನು ಬರುತ್ತೆ, ಪರ್ಸೆಂಟ್ ಬರುತ್ತೆ. ಸೊ ಯಾವ್ದು ಆಪ್ಷನಲ್ಲಿದೆ, ರೈಟ್, ವಿಲ್ ಸಿ ದ ಇ ಕೋಡ್. ವೆರ್ ಇಸ್ ಇ? ಎಸ್, ಇ ಈಸ್ ವಾಟ್, ಪರ್ಸೆಂಟ್ ಅಂತ ಇದೆ. ಸೊ ಮಿಡಲ್ ಲೆಟರ್ ಆಫ್ ದ ವರ್ಡ್, middle letter of the word is what, this one. First is a, we applied correct one. First, if the first is a consonant and last is a vowel, third apply ಆಗುತ್ತೆ. ಇಲ್ಲಿ ಏನಾಗುತ್ತೆ, third apply ಆಗುತ್ತೆ, because first is a consonant ಇದೆ. Sorry for this. ಏನಿದೆ ಇಲ್ಲಿ, ಸೊ ಫಸ್ಟ್ ಕಾನ್ಸನೆಂಟ್ ಇದೆ. ಸೊ ಫಸ್ಟ್ ಏನಾಗ್ತಾ ಇದೆ, ಕಾನ್ಸನೆಂಟ್ ಆ್ಯಂಡ್ ಲಾಸ್ಟ್ ಲೆಟರ್ ಇಸ್ ಓವೆಲ್ ಇದ್ದರೆ ದೆನ್ ದ ಬೋತ್ ಆರ್ ಟು ಬಿ ಕೋಡೆಡ್ ಆ್ಯಸ್ 9 ಇಂದ ಕೋಡ್ ಮಾಡಬೇಕು, ರೈಟ್? ದಿಸ್ ಈಸ್ ಥರ್ಡ್ ಅಪ್ಲೈ ಆಗುತ್ತೆ ಇಲ್ಲಿ, ಥರ್ಡ್ ಕಂಡೀಷನ್. ಫಸ್ಟ್ ಈಸ್ ಅ ಕಾನ್ಸನೆಂಟ್, ಲಾಸ್ಟ್ ಲೆಟರ್ ಓವೆಲ್ ಇದ್ದರೆ ಬೋತ್ ಆರ್ ಟು ಬಿ ಕೋಡೆಡ್ ಆ್ಯಸ್ 9 ಎರಡು ಆಪ್ಷನ್, 3 ಆಪ್ಷನಲ್ಲಿ ಇದೆ. ಸೊ ವಿಲ್ ಚೆಕ್. ಎಲ್ಲಿಗೆ ಏನಿದೆ ಕೋಡು, ಈಗಂತೂ ಪರ್ಸೆಂಟೇಜ್ ಇದೆ. ಎಲ್ಲಿಗೆ ನೋಡೋಣ, ವಾಟ್ ಈಸ್ ಎಲ್, ಎಕ್ಸ್ಕ್ಲಮೇಟರಿ ಮಾರ್ಕ್ ಆ್ಯಂಡ್ ಈಸ್ ಪರ್ಸೆಂಟ್, ರೈಟ್? ಪರ್ಸೆಂಟ್. ಎಫ್ಗೆ ಏನು ಬರುತ್ತೆ ನೋಡ, ವಾಟ್ ಈಸ್ ಅ ಕೋಡ್ ಫಾರ್ ಎಫ್, ದಟ್ ಈಸ್ ಪ್ಲಸ್. ಎಫ್ಗೆ ಏನು ಕೋಡ್ ಮಾಡಿದ್ದಾರೆ, ಪ್ಲಸ್ ಅಂತ ಕೋಡ್ ಮಾಡಿದ್ದಾರೆ, ರೈಟ್? ಪ್ಲಸ್ ಇದೆ. ಸೊ 9 exclamatory mark percentage plus 9, in which option it is? Option D. Option D ಎಲ್ಲಿದೆ, ರೈಟ್? ಆಪ್ಷನ್ ಡಿ ಎಲ್ಲಿದೆ. ಸೊ ನೆಕ್ಸ್ಟ್ ಇವಾಗ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕೋಡೆಡ್ ಪ್ಯಾಟರ್ನ್ ಆಫ್ INEHC? INEHC ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈಸ್ ಅ ಓವೆಲ್, ಲಾಸ್ಟ್ ಈಸ್ ಅ ಕಾನ್ಸನೆಂಟ್. ಇವಾಗ ಅಪ್ಲೈ ಆಗುತ್ತೆ ಯಾವುದು, ಸೆಕೆಂಡ್ ಕಂಡೀಷನ್, ದಟ್ ಈಸ್ ಅ ಮಿಡಲ್ ಲೆಟರ್ ಆಫ್ ದ ವರ್ಡ್. ಸೊ ಮಿಡಲ್ ಲೆಟರ್ ಏನಿದೆ, ಇ ಇದೆ. ಸೊ ಇದು ಏನಿತ್ತು ಕೋಡ್, ಇವಾಗ ಪರ್ಸೆಂಟ್ ಇತ್ತಾ? ಸೊ ಪರ್ಸೆಂಟ್. ಸೊ ಎನ್ನಿಗೆ ಏನು ಕೊಡಿತ್ತು, ಮೇ ಬಿ ಇಟ್ ಈಸ್ ಅ 5. ಎನ್ ಈಸ್ 5. ಎನ್ ಏನಿದೆ, 5 ಇದೆ. So percent 5%. So we'll see what H ಗೆ ನೋಡೋಣ. ಸೊ H ಗೆ ಏನಿದೆ, ಡಾಲರ್. H is what, ಡಾಲರ್ ಅಂತ ಇದೆ. ಸೊ ಯಾವ್ದು ಆಪ್ಷನಲ್ಲಿದೆ, ಆಪ್ಷನ್ ಸಿ ಅಲ್ಲಿ ಇದೆ, ರೈಟ್? ಮಿಡಲ್ ಲೆಟರ್ ಏನಿದೆ ಅದನ್ನು ಫಸ್ಟ್ ಆ್ಯಂಡ್ ಲಾಸ್ಟಲ್ಲಿ ಕೋಡ್ ಮಾಡಿದ್ದಾರೆ, ರೈಟ್? ಅರ್ಥ ಆಗಿದೆನಾ ಇದು? ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಬಿ ದ ಪಾಸಿಬಲ್ ವರ್ಡ್ ಆಫ್ ದ ಕೋಡ್? ಇವಾಗ ನೋಡಿ, ಇಲ್ಲಿವರೆಗೆ ಏನು ಕೊಟ್ಟಿದ್ರು, ಅದನ್ನು ವರ್ಡ್ಸನ್ನು ಕೊಟ್ಟಿದ್ರು, ನಾವು ಅದನ್ನು ಕೋಡ್ ಹೇಳಬೇಕು. ಬಟ್ ಇವಾಗ ಏನು ಮಾಡಿದ್ದಾರೆ, ಕೋಡ್ ಕೊಟ್ಟಿದ್ದಾರೆ, ನಾವು ಅದನ್ನು ಏನು ಮಾಡಬೇಕು, ದ್ಯಾಟ್ ವಿ ಹ್ಯಾವ್ ಟು ಟೆಲ್ ದ ವರ್ಡ್ ವಿಚ್ ಈ ಕೋಡ್ ಕೊಟ್ಟಿದ್ದಾರೆ ಅವರೇ, ರೈಟ್? ಸೊ *5*3* ಅಂತ ಇದೆ. ಸೊ ಇವಾಗ ನೋಡೋಣ, ಕೋಡ್ ನೋಡಿದರೆ ಫಸ್ಟ್ ವಿಲ್ ಸಿ *** ರಿಪೀಟ್ ಆಗ್ತಾ ಇದೆ, ರೈಟ್? ಸೊ ನೋಡೋಣ ಯಾವುದು ** ಯಾವ್ದು ಕೋಡ್ ಇದೆ. ಸ್ಟಾರ್ ಈಸ್ ಕೋಡೆಡ್ ಆಫ್ ಯು.
ಯು ಕೋಡ್ ಇದೆ, ರೈಟ್. ಅಗೇನ್ ಇನ್ನೊಂದು ಕಂಡೀಷನು, ಇವಾಗ ಇಲ್ಲಿ ನೋಡಿದ್ವಿ ವಿಚ್ ಕಂಡೀಷನ್, ಥರ್ಡ್ ಒನ್, ಇಫ್ ದ ಫಸ್ಟ್ ಲೆಟರ್ ಇಸ್ ಅ ಕಾನ್ಸನೆಂಟ್ ಆ್ಯಂಡ್ ದ ಲಾಸ್ಟ್ ಲೆಟರ್ ಇಸ್ ಅ ಓವೆಲ್ ದೆನ್ ದ ಬೋತ್ ಆರ್ ಟು ಬಿ ಕೋಡೆಡ್ ಆಸ್ 9. ಅಲ್ಲಿ 9 ಅಂತೂ ಇಲ್ಲ. ಸೊ ದಿಸ್ ಕಂಡೀಷನ್ ವಿಲ್ ಬಿ ಕ್ಯಾನ್ಸಲ್ಡ್, ರೈಟ್. So next, if the first and last letter are consonant then the both are to be coded as adjacent letter. So adjacent letter ಬಂದಿದ್ರೆ ಇವೆರಡು ಕೋಡ್ ಸೇಮ್ ಇರಬೇಕಿತ್ತಾ, ಆ್ಯಂಡ್ ಇಲ್ಲಿ ಎರಡು ಕೋಡು ಸೇಮ್ ಇರಬೇಕಿತ್ತು. ಬಟ್ ಅಲ್ಲಿ ಕೊಟ್ಟಿರೋದು ಸ್ಟಾರ್ ಇಲ್ಲೊಂದಿದೆ, ನಂಬರ್ ಇಲ್ಲಿ 5 ಇದೆ, ಇಲ್ಲಿ ಮಿಡಲಲ್ಲಿದೆ, ಇಲ್ಲೊಂದು ನಂಬರ್ ಇದೆ, ಇಲ್ಲಿ ಸ್ಟಾರ್ ಇದೆ. ಈ ಮೂರು ಏನಾಗ್ತಾ ಇದೆ, ಸೇಮ್ ಇದೆ, ಅಡ್ಜಸೆಂಟ್ ಇಲ್ಲ. ಸೊ ಆಪ್ಷನ್ ವಿಚ್ ಒನ್, ಡಿ ಕಂಡೀಷನ್ ಈಸ್ ಆಲ್ಸೋ ಕ್ಯಾನ್ಸಲ್. We'll see the first and second one. If the first letter is a vowel and last letter is a consonant, then the both are to be coded as middle of the letter. So is it possible? Yes, because middle letter ಗೆ ಏನಿದೆ ಇವೆರಡಕ್ಕೂ ಅದೇ ಬಂದಿದೆ. ಅದರ ಅರ್ಥ middle U ಬರ್ಬೋದಾ? Star is coded as U ಇದೆ. So we'll go through by options ನೋಡೋಣ. See, star ಅಂತೂ U ಇದೆ ಅಂತ ಗೊತ್ತಾಯಿತು, ರೈಟ್. U ಇದೆ. ಸೊ U ಇದೆ. 5 is what? N ಇದೆ. ಸೊ 3 ನೋಡೋಣ. ಸೊ 3 ಏನಿದೆ, ವಾಟ್ ಈಸ್ ಅ 3? ದಟ್ ಈಸ್ 3 ಎದಕ್ಕೆ ಕೋಡ್ ಇದೆ? ಸಿಗೆ ಇದೆ. ಸೊ 3 ಈಸ್ ವಾಟ್? ಸಿ ಇದೆ. ಇಲ್ಲಿ ಮಿಡಲ್ ಅಂತೂ NUC ಬರುತ್ತೆ. ಸೊ ವಿಲ್ ಗೋ ಥ್ರೂ. ಇವಾಗ ಇದು ದಿಸ್ ಮಿಡಲ್ ಲೆಟರ್ ಫಸ್ಟ್ ಆ್ಯಂಡ್ ಲಾಸ್ಟ್ ಆಗಬೇಕಾದ್ರೆ ಫಸ್ಟ್ ಏನು ಬರಬೇಕು? ಫಸ್ಟ್ ಈಸ್ ಓವೆಲ್ ಬರಬೇಕು, ಲಾಸ್ಟಲ್ಲಿ ಕಾನ್ಸನೆಂಟ್ ಬರಬೇಕು, ರೈಟ್. ಆವಾಗ ಮಾತ್ರ ಏನಾಗುತ್ತೆ, ಮಿಡಲ್ ಲೆಟರ್ಗೆ ಯಾವ್ದು ವರ್ಡ್ ಇದೆನೋ ಅದನ್ನು ಅಪ್ಲೈ ಮಾಡ್ಬೋದು. ಫಸ್ಟ್ ಈಸ್ ಓವೆಲ್, ಗೋ ಥ್ರೂ ಬೈ ಆಪ್ಷನ್ಸ್. ಇವಾಗ NUC ಅಂತೂ ಇದೆ, NUC ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ರೈಟ್. ಫಸ್ಟ್ ಲೆಟರ್ ಓವೆಲ್ಲು ಕಾನ್ಸನೆಂಟ್ ಇದ್ದರೆ ಮಾತ್ರ ಮಿಡಲ್ ಲೆಟರ್ಗೆ ಯಾವ್ದು ಕೋಡ್ ಇದೆ ಅದು ಬರುತ್ತೆ. ಸೊ ಓವೆಲ್, ಇಲ್ಲಿ ಓವೆಲ್ ಇದೆನಾ? ನೋ. ಸೊ ಓವೆಲ್ ಆ್ಯಂಡ್ ಕಾನ್ಸನೆಂಟ್ ಬೋತ್ ಆರ್ ಓವೆಲ್ಸ್. ಸೊ ಓವೆಲ್ ಆ್ಯಂಡ್ ಕಾನ್ಸನೆಂಟ್ಸ್ ಯಾವ್ದು ಬರುತ್ತೆ? ಆಪ್ಷನ್ ಇ ಬರುತ್ತೆ, ರೈಟ್. ಇವಾಗ ಫಸ್ಟ್ ಕಂಡೀಷನ್ ನೋಡಿ. ವಾಟ್ ಈಸ್ ದ ಫಸ್ಟ್ ಕಂಡೀಷನ್? If both the letters are vowels then the both are to be interchanged in the respective codes, right. ಇವಾಗ ಎ ಆ್ಯಂಡ್ ಐ ಇದ್ದರೆ ಬೋತ್ ಆರ್ ಓವೆಲ್ಸ್ ಇದ್ದರೆ ಐಗಿರೋದು ಎ ಬರುತ್ತೆ, ಎ ಇರೋದು ಐ ಬರುತ್ತೆ. ಇವಾಗ ಅಲ್ಲಿ ಸಿಂಬಲ್ಸ್ ಚೇಂಜ್ ಆಗಿರುತ್ತೆ, ಕೋಡ್ ಚೇಂಜ್ ಆಗಿರುತ್ತೆ, ಬಟ್ ಇಲ್ಲಿ ಕೋಡು ಸೇಮ್ ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್, ವಿಚ್ ಕಂಡೀಷನ್ ಇಲ್ಲಿ ಅಪ್ಲೈ? ಕಂಡೀಷನ್ ಬಿ ಅಪ್ಲೈ ಆಗುತ್ತೆ, ರೈಟ್. ಅರ್ಥ ಆಗಿದೆಯಾ ಇದು? ಕೋಡ್ ಈಸ್ ಕೋಡ್ ಟು ವರ್ಡ್. ಸೊ ನೆಕ್ಸ್ಟ್ ಒನ್. ಓಕೆ, ಇಲ್ಲಿವರೆಗೆ ಏನಿತ್ತು? ಬೇಸ್ಡ್ ಆನ್ ಕಂಡೀಷನ್ಸ್. ವಾಟ್? ಬೇಸ್ಡ್ ಆನ್ ಕಂಡೀಷನ್ಸನ್ನು ಕಂಡೀಷನ್ ಮೇಲೆ ಕೊಟ್ಟಿದ್ದಾರೆ. ವಾಟ್ ದರ್ ಕೋಡ್ಸ್ ಕೊಟ್ಟಿದ್ರು. ಲಾಸ್ಟ್ ಕ್ವಶನಲ್ಲಿ ಕೋಡ್ ಕೊಟ್ಟಿದ್ದಾರೆ, ನಾವು ವರ್ಡ್ಸ್ ಮಾಡಬೇಕು. ಸೊ ವರ್ಡ್ಸಲ್ಲಿರೋದು ವಾಟ್, ವರ್ಡ್ಸಲ್ಲಿ ಕೊಟ್ಟಿದ್ರು, ನಾವು ಕೋಡ್ ಮಾಡಿದ್ವಿ, ರೈಟ್. ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಬಿಕಾಸ್ ಬೇಸ್ಡ್ ಆನ್ ಕಂಡೀಷನ್ ಇಟ್ಸ್ ಈಸಿ. ಅವ್ರ ಕಂಡೀಷನ್ ಏನು ಕೊಟ್ಟಿರ್ತಾರೋ ಅಲ್ಲಿ ಅಪ್ಲೈ ಮಾಡಬೇಕು. ವಿಲ್ ಸಿ ದ ಹಾರ್ಡ್ ಲೆವೆಲ್ ಪ್ರಾಬ್ಲಮ್ ಆಲ್ಸೋ ಇನ್ ಅ ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್, ರೈಟ್. ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ಅದನ್ನು ನೋಡ್ಕೊಳ್ಳೋಣ. ಸೊ ಕಾಕ್ ಈಸ್ ರಿಟರ್ನ್ ಆಸ್ D4 P6 D4 L2 ಅಂತ ಇದೆ. ಸೊ ಕಾಕ್ ಇದೆ, ಇಲ್ಲೇನಿದೆ? ನಂಬರ್ ಆ್ಯಂಡ್ ವಾಟ್ ಲೆಟರ್ ಬೋತ್ ಆರ್ ಮಿಕ್ಸ್ಡ್. ವಾಟ್? ಇಲ್ಲಿವರೆಗೆ ಲೆಟರ್ ಟು ಲೆಟರ್, ಲೆಟರ್ ಟು ನಂಬರ್ ನೋಡಿದ್ವಿ. ಇಲ್ಲೇನಿದೆ? ಬೋತ್ ಆರ್ ಮಿಕ್ಸ್ಡ್, ರೈಟ್. COCK ಅದನ್ನು ಹೆಂಗೆ ಬರೆದಿದ್ದಾರೆ? D4 P6 D4 L2. 4 ಲೆಟರ್ ಇದೆ, ಬಟ್ ಕೋಡ್ ಎಷ್ಟು ಬರ್ತಾ ಇದೆ? 8 ಬರ್ತಾ ಇದೆ. ಮೀನ್ಸ್ 1 ಲೆಟರ್ಗೆ 2 ಕೋಡ್ಸ್ ಕೊಟ್ಟಿದ್ದಾರೆ. ಸೊ ಯಾವ ಥರ ಆಗ್ತಾಯಿದೆ ಇದನ್ನು ನೋಡಿದರೆ ಈಸಿನಾ? ಆಫ್ಟರ್ ಲೆಟರ್ ಆರ್ +1. ಸೊ ಏನಿದೆ? D is 4 ಇದೆ, 4 ಬರ್ತಿದ್ದಾರೆ. O ಆಫ್ಟರ್ ಎಲ್ಲ O P ಬರುತ್ತೆ, O ಆದ ತಕ್ಷಣ P ಬರುತ್ತೆ, ಬರೆದಿದ್ದಾರೆ. ಬಟ್ ಇಲ್ಲಿ P ಈಸ್ ವಾಟ್? 16. ಬಟ್ ಇಲ್ಲಿ ಬರೆದಿರೋದು ಓನ್ಲಿ 6. ವಿಲ್ ಥಿಂಕ್ ಯೂನಿಟ್ ಡಿಜಿಟ್ ಅಷ್ಟೇ ತೊಗೊಂಡಿದ್ದಾರೆ ಅಂದ್ಕೊಳ್ಳೋಣ. ನೆಕ್ಸ್ಟು ಅದೇ ಆಗ್ತಾ ಇದನ್ನೆಲ್ಲ ಚೆಕ್ ಮಾಡಿ. ಸೊ ನೆಕ್ಸ್ಟ್ C ಏನಿದೆ? D ಇದೆ, ಅಗೇನ್ 4 ಇದೆ, ರೈಟ್. ಆಫ್ಟರ್ ಲೆಟರ್ ಆ್ಯಂಡ್ ದರ್ ಪ್ಲೇಸ್ ವ್ಯಾಲ್ಯೂ. ಏನಾಗ್ತಾ ಇದೆ? ಆಫ್ಟರ್ ಲೆಟರ್ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ, ದರ್ ಪ್ಲೇಸ್ ವ್ಯಾಲ್ಯೂ. ಸೊ K ಇದೆ. ಸೊ ಏನಾಗ್ತಾ ಇದೆ? ಆಫ್ಟರ್ ಲೆಟರ್ L ಬರುತ್ತೆ, ಬಟ್ ಇಲ್ಲಿ 2 ತೊಗೊಂಡಿದ್ದಾರೆ. ಸೊ ವಾಟ್ ಈಸ್ ದ L ಟು ಬಿ ಕೋಡೆಡ್ ಆಸ್?
ಎಲ್ ಏನಿದೆ ಎಲ್ ವಾಟ್ ಇಸ್ ದ ಪ್ಲೇಸ್ ಆಫ್ ಎಲ್ ಪ್ಲೇಸ್ ವ್ಯಾಲ್ಯೂ ಆಫ್ ಎಲ್ 12. ಇಲ್ಲೂ ಕೂಡ ಏನು ತೊಗೊಂಡಿದ್ದಾರೆ ಓನ್ಲಿ ಯೂನಿಟ್ ಡಿಜಿಟ್. ವಾಟ್ ಯೂನಿಟ್ ಡಿಜಿಟ್, ದಟ್ ಈಸ್ ಓನ್ಲಿ ಯೂನಿಟ್ ಡಿಜಿಟ್ ತೊಗೊಂಡಿದ್ದಾರೆ. ಅರ್ಥ ಆಗಿದ್ದಾನೆ ಇದು ಹೇಗೆ ಕೋಡ್ ಮಾಡಿದ್ದಾರೆ? ಸೊ ಹೌ ಈಸ್ ಹೆನ್ಸ್ ರಿಟರ್ನ್ ಇನ್ ದ್ಯಾಟ್ ಕೋಡ್? ನಿಮ್ಗೆ ಏನು ಬೇಕು? ಹೆನ್ಸ್. ಹೆನ್ಸಿಗೆ ನಮಗೆ ಕೋಡ್ ಬೇಕು, ರೈಟ್? ಸೊ ಹೆನ್ಸ್ ಇದೆ. ಸೊ ಆಫ್ಟರ್ ಲೆಟರ್ ತೊಗೊಂಡಿದ್ದಾರಾ? ಹೆಚ್ ಆದ ತಕ್ಷಣ ಏನು ಬರುತ್ತೆ? ಹೆಚ್ ಐ. ಐ ಕೋಡ್, ಐ ಪ್ಲೇಸ್ ವ್ಯಾಲ್ಯೂ ಇಸ್ 9. ಓನ್ಲಿ 1 ಇದೆ, ಸೊ ವಿಲ್ ರೈಟ್ 9. ಎಫ್ ಆದ ತಕ್ಷಣ F6, I9 F6. ಸೊ ಆಪ್ಷನ್ 3 ಕಡೆ ಇದೆ, I9 F6 F6. ಎನ್ ಆದ ತಕ್ಷಣ ಓ ಬರುತ್ತೆ. ಸೊ ಓ ಅಲ್ಲಿ ಓ ಕೋಡ್ ಈಸ್ ವಾಟ್ 15. ಸೊ ದಟ್ ಈಸ್ 5, O5 ಬರಬೇಕಾ? ಓನ್ಲಿ ಎಲ್ಲಿದೆ? ಆಪ್ಷನ್ ಡಿ ಎಲ್ಲಿದೆ? ವಿಲ್ ಚೆಕ್. ಸಿ ಆದ ತಕ್ಷಣ D4 F6. ಓನ್ಲಿ ಎಲ್ಲಿದೆ? ಆಪ್ಷನ್ ಡಿ. ಸೊ 1 ಲೆಟರ್ಗೆ 2 ಕೋಡ್ಸ್ ಕೊಟ್ಟಿದ್ದಾರೆ. 1 ಈಸ್ ಲೆಟರ್, ಅನದರ್ 1 ಈಸ್ ನಂಬರ್. ಆ್ಯಂಡ್ ದೇ ಟುಕ್ ಓನ್ಲಿ ಯಾವುದೇ ಡಬಲ್ ಡಿಜಿಟ್ಸ್ ಇದೆನಾ ಪ್ಲೇಸ್ ವ್ಯಾಲ್ಯೂ, ಅದನ್ನು ಏನು ಮಾಡಿದ್ದಾರೆ? ಓನ್ಲಿ ಯೂನಿಟ್ ಡಿಜಿಟ್ ಮಾತ್ರ ತೊಗೊಂಡಿದ್ದಾರೆ, ರೈಟ್? ಓಕೆ, ನೆಕ್ಸ್ಟ್ ಒನ್. ಇಫ್ ಅ ಲಕ್ ಈಸ್ ರಿಟರ್ನ್ ಆಸ್ L2 U1 C3 K1 ಅಂತ ಇದೆ, ರೈಟ್? ಲಕ್ ಇದೆ L2 U1 C3 K1. ನಮಗೇನು ಬೇಕು? ಹೌ ಈಸ್ ದ ಲಾಸ್ಟ್ ಡಿಜಿಟ್ ಜೆರಾಕ್ಸ್ದು ಲಾಸ್ಟಲ್ಲಿ ಏನು ಬರುತ್ತೋ ಅದ್ರದ್ದು ಲಾಸ್ಟ್ ಡಿಜಿಟ್ ಹೇಳಬೇಕು ನಮಗೆ. ಲಾಸ್ಟ್ ಡಿಜಿಟ್ ಜೆರಾಕ್ಸ್ದು ಕೋಡ್ ಇದೆನಾ, ಅದ್ರದ್ದು ಲಾಸ್ಟ್ ಡಿಜಿಟ್ ನಮಗೆ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ನಾಟ್ ಫುಲ್ ಥಿಂಗ್ ದೇ ಆರ್ ಆಸ್ಕಿಂಗ್, ಓನ್ಲಿ ದೇ ಆರ್ ಆಸ್ಕಿಂಗ್ ಲಾಸ್ಟ್ ಡಿಜಿಟ್. ಲಾಸ್ಟ್ ಡಿಜಿಟ್ ಯಾವ್ದು ಬರುತ್ತೋ ಅದನ್ನು ಹೇಳಬೇಕು, ರೈಟ್? ಎಲ್ ಆ್ಯಸ್ ಇಟ್ ಈಸ್ ಇದೆ. ಸೊ ಎಲ್ ಈಸ್ ವಾಟ್ 12. ಸೊ 2 ಮಾತ್ರ ತೊಗೊಂಡಿದ್ದಾರೆ. ಹಿಯರ್ ಆಲ್ಸೋ ಯೂನಿಟ್ ಡಿಜಿಟ್. ಸೊ ಯು ಇದೆ, ಯು ಈಸ್ ವಾಟ್ 21. ಸೊ ಲಾಸ್ಟ್ ಡಿಜಿಟ್, ರೈಟ್? ಸಿ ಈಸ್ 3, ಕೆ ಈಸ್ 11. 1 ಮಾತ್ರ ತೊಗೊಂಡಿದ್ದಾರೆ. ಇದರ ಅರ್ಥ ಲಾಸ್ಟ್ ಡಿಜಿಟನ್ನು ತೊಗೊಂಡಿದ್ದಾರೆ, ಸೇಮ್ ಆ್ಯಸ್ ಇಟ್. ಎಕ್ಸ್ ಬರುತ್ತೆ. ಸೊ ಎಕ್ಸ್ ಈಸ್ ವಾಟ್? ಎಕ್ಸ್ ಇಸ್ ಸೋ ಮಚ್ 24. ಸೊ 4 ಮಾತ್ರ, ರೈಟ್? ಸೊ ನಮ್ಗೆ ಕೇಳಿರೋದು ಓನ್ಲಿ ಲಾಸ್ಟ್ ಡಿಜಿಟ್. ಸೊ ಎಕ್ಸ್ ಓನ್ಲಿ ಲಾಸ್ಟಲ್ಲಿ ನೋಡಿ, ಫಾರ್ ಟೈಮ್ ಸೇವಿಂಗ್ ನೀವು ಓನ್ಲಿ ಏನು ಮಾಡ್ಬೋದು? ಲಾಸ್ಟ್ ಡಿಜಿಟ್, ಲಾಸ್ಟ್ ಲೆಟರ್ ಏನಿದೆ ಅದನ್ನು ಕೋಡ್ ಮಾಡಿದರೆ ನಮಗೆ ಲಾಸ್ಟ್ ಡಿಜಿಟ್ ಸಿಗುತ್ತಾ? ಬಿಕಾಸ್ ಎಕ್ಸ್ ಈಸ್ ವಾಟ್? ಎಕ್ಸ್. ಸೊ ಲಾಸ್ಟ್ ಎಕ್ಸ್ ಪ್ಲೇಸ್ ವ್ಯಾಲ್ಯೂ ಇಸ್ 24. ಯೂನಿಟ್ ಡಿಜಿಟ್ ಈಸ್ ವಾಟ್? 4. ಏನು ಬರುತ್ತೆ? 4 ಬರುತ್ತೆ. ಸೊ ವಾಟ್ ಈಸ್ ದೆನ್ ಹೌ ಇಸ್ ದ ಲಾಸ್ಟ್ ಡಿಜಿಟ್ ಜೆರಾಕ್ಸ್ ಇನ್ ದ್ಯಾಟ್ ಕೋಡ್? ವಾಟ್ ಈಸ್ ದಟ್ ಕೋಡ್? ದಟ್ ಈಸ್ 4. ಏನು ಬರುತ್ತೆ? 4. ಅರ್ಥ ಆಗಿದೆನಾ? ಓನ್ಲಿ ಲಾಸ್ಟ್ ಡಿಜಿಟ್ ಮಾತ್ರ ಕೇಳಿದ್ದಾರೆ. ಸೊ ಈಗ ನೋಡಿದರೆ ಈ 5 ಬರುತ್ತೆ. ಆರ್ ಈಸ್ ವಾಟ್? ಆರ್ 18 ಇದೆ, ಓನ್ಲಿ 8 ಬರುತ್ತೆ. ಓ ನೋಡಿದರೆ 15 ಇದೆ, ಓನ್ಲಿ 5 ಬರುತ್ತೆ, ಬೇಸ್ಡ್ ಆನ್ ಪ್ಲೇಸ್ ವ್ಯಾಲ್ಯೂಸ್, ರೈಟ್? ಸೊ ನೆಕ್ಸ್ಟ್ ಒನ್ ಅರ್ಥ ಆಗಿದೆ ಇದು. ಆರ್ಕ್ ಈಸ್ ಕೋಡೆಡ್ ಆಸ್, ಇಲ್ಲೇನು ಕೊಟ್ಟಿದ್ದಾರೆ? ಲೆಟರ್ ಟು ವಾಟ್? ಸಿಂಬಾಲ್ಸನ್ನು ಕೊಟ್ಟಿದ್ದಾರೆ. ನಂಬರ್ ಇಲ್ಲ, ಇಲ್ಲಿ ಏನಿದೆ? ಸಿಂಬಾಲ್ಸ್ ಇದೆ. ಆರ್ಕ್ ಈಸ್ ವಾಟ್? $@ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಿಟ್. ಹಿಟ್ ಈಸ್ ಕೋಡೆಡ್ ಆಸ್ hash and percentage. Then the chair will be coded as. ಸಿಂಬಲ್ ಕೊಟ್ಟಿನಾಗ ಏನಿರುತ್ತೆ? ಡೈರೆಕ್ಟ್ ಕೊಟ್ಟಿದ್ದಾರೆ. ಸಿ ಇಲ್ಲಿ ಏನಾದರೂ ಕಾಮನ್ ಇದೆ? ನಥಿಂಗ್ ಈಸ್ ಕಾಮನ್. ಸರ್ ಎ ಇದೆ, ಡಾಲರ್ ಇದೆ, ಆರ್ ಇದೆ, @ ಆಗುತ್ತೆ, ಸಿ ಸ್ಟಾರ್ ಆಗುತ್ತೆ. ಸೊ ಇಲ್ಲಿ CHAIR, ಸಿ ಇಲ್ಲಿದೆ, ಎಚ್ ಇಲ್ಲಿದೆ, ಎ ಇಲ್ಲಿದೆ, ಐ ಆಲ್ಸೋ ದ್ಯಾಟ್ ಆ್ಯಂಡ್ ಆರ್ ಈಸ್ ಆಲ್ಸೋ ದೇರ್. ಮೀನ್ಸ್ ಅದೇ ವರ್ಡ್ಗೆ ಅದೊಂದು ಸಿಂಬಲ್ ಆಗಿ ಕೋಡ್ ಮಾಡಿದ್ದಾರೆ. ಸೊ ಸಿಗೆ ಏನಿದೆ ಕೋಡು? ಸ್ಟಾರ್. ಹೆಚ್ಚಿಗೆ ಏನಿದೆ? ಹ್ಯಾಶ್. ಎಗೆ ಏನಿದೆ? $. ಐಗೆ ಏನಿದೆ? ಆ್ಯಂಡ್. ಆರ್ಗೆ ಏನಿದೆ? ವಾಟ್ ಈಸ್ ಫಾರ್ ಆರ್? @ ಸ್ಟಾರ್ ಹ್ಯಾಶ್ or $, and @ star hash $, and @ see the option, that is what? Option C, star hash $, and @ right? Option C ಬರುತ್ತೆ. ಆಪ್ಷನಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಿದೆ? ಸ್ಟಾರ್ ಹ್ಯಾಶ್ $, and @ ನೆಕ್ಸ್ಟ್ ಅಲ್ಲಿ ಏನಿದೆ? PAT SIM ಈಸ್
Sim is written as eat good mangoes. PUS SIM team is mangoes and sweets and team zoo kit is purchase good sweets ಅಂತ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿದ್ದಾರೆ ನಮಗೇನು ಬೇಕು, ವಿಚ್ ರೀಪ್ರೆಸೆಂಟ್ಸ್ ಈಟ್ಸ್, ಯಾವುದು ರೀಪ್ರೆಸೆಂಟ್ ಮಾಡುತ್ತೆ ಈಟ್ಗೆ, ನಮಗೆ ಈಟ್ಗೆ ಕೋಡ್ ಬೇಕು ಅಂತ ಅರ್ಥ, ರೈಟ್. ಅವರೇ ಕೊಟ್ಟಿದ್ದಾರೆ, ನಾವು ಒಂದ್ಸಲ ಬರ್ಕೊಳ್ಳೋಣ. ದಿಸ್ ಈಸ್ ಲೈಕ್ ಚೈನೀಸ್ ಕೋಡಿಂಗ್ ಡಿಕೋಡಿಂಗ್. ಆಲ್ರೆಡಿ ವಿ ಡಿಡ್ ಸಮ್ ಕ್ವಶನ್, ರೈಟ್. ಸೊ ಪ್ಯಾಡ್ ಝೂ, ಇದನ್ನು ಏನು ಕೋಡ್ ಮಾಡಿದ್ದಾರೆ, ದಿಸ್ ಈಸ್ ಅ ಕೋಡ್, ದಿಸ್ ಈಸ್ ವಾಟ್ ಈಟ್ ಗುಡ್ ಮ್ಯಾಂಗೋಸ್ ಅಂತ ಇದೆ. ರೈಟ್. ಸೊ ನೆಕ್ಸ್ಟ್ ಪರ್ಸ್ ಆ್ಯಂಡ್ ಸಿಮ್ ಥಿಂಗ್ is written as what, mangoes and sweets. Mangoes and sweets ಇದೆ, right. And Tim zoo kit ಇದೆ, right. This is what purchase good sweets. Purchase good sweets, good ಸ್ವೀಟ್ಸ್ ಅಂತ ಇದೆ. ಸೊ ವಿ ವಾಂಟ್ ಫಾರ್ ಕೋಡ್ ವಾಟ್, ಈಟ್ಗೆ ನಮಗೆ ಕೋಡ್ ಬೇಕು. ದಿಸ್ ಈಸ್ ವೆರಿ ಈಸಿ. ಇದೇನಿರುತ್ತೆ ಇದರಲ್ಲಿ ಯಾವ್ದಾದ್ರು ಸಿಮಿಲರ್ ಕಾಣಿಸ್ತಾ ಇದೆ ಅದರದ್ದು ಕೋಡ್ ತಗೊಳ್ಳೋಣ. ಇವಾಗ ನಿಮಗೆ ನೋಡಿದರೆ ಮ್ಯಾಂಗೋಸ್ ಕಾಣಿಸ್ತಾ ಇದೆನಾ, ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ನೋಡಿದರೆ ಮ್ಯಾಂಗೋಸ್ ಇದೆ, ರೈಟ್. ವಿಲ್ ಮೇಕ್ ದ ಸರ್ಕಲ್ ಫಾರ್ ದಿಸ್ ಮ್ಯಾಂಗೋಸ್. ಸೊ ಮ್ಯಾಂಗೋಸ್ ಆಗಿದ್ದರೆ ಸೊ ಕೋಡ್ ಕೂಡ ಏನಿರುತ್ತೆ, ಸೇಮ್ ಇರುತ್ತೆ. ವಿಚ್ ಈಸ್ ಒನ್ ಸೇಮ್ ಕೋಡ್, ಸೇಮ್, ರೈಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಫಸ್ಟಲ್ಲಿ ಸೆಕೆಂಡಲ್ಲಿ ನೋಡಿದರೆ ಓನ್ಲಿ ಮ್ಯಾಂಗೋಸ್ ಇದೆ. ನೆಕ್ಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ನೋಡಿದರೆ ಏನಿದೆ, ಸ್ವೀಟ್ ವಿಲ್ ಟೇಕ್ ಲೈಕ್ ದಿಸ್. ಸ್ವೀಟ್ಸಿಗೆ ಏನಿದೆ, ರೈಟ್. ಇಲ್ಲೆರಡರಲ್ಲೂ ಕಾಮನ್ ಇರೋದೇನು, TIM. ಸೊ ಈ ಥರ ಮಾಡಿದೆ, ಇದೇನಿದೆ ಈ ಥರ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ಲಿ ಅರ್ಥ ಆಗುತ್ತೆ. ಸ್ವೀಟ್ಸಿಗೆ ಏನಿದೆ, ಟಿಮ್ ಇದೆ. ಸೊ ನೆಕ್ಸ್ಟ್ ಈ ಉಳಿದಿರೋದು PUS ಕೋಡ್ ಈಸ್ ಫಾರ್ ಆ್ಯಂಡ್, ಉಳಿದಿರೋದೇನು ಆ್ಯಂಡಿಗೆ ಬರುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫಸ್ಟಲ್ಲಿ ನೋಡಿದರೆ ಏನಿದೆ, ಗುಡ್ ಇದೆ, ವಿಲ್ ಮೇಕ್ ಅ ರೆಕ್ಟ್ಯಾಂಗಲ್. ಸೊ ಗುಡ್ ಏನು ಬರುತ್ತೆ, ಸೇಮ್ ಕೋಡ್ ಆಗುತ್ತೆ. ಫಸ್ಟ್ ಆ್ಯಂಡ್ ಲಾಸ್ಟಲ್ಲಿ ಯಾವುದಿರೋದು, ಝೂ ಆ್ಯಂಡ್ ಝೂ. ಸೊ ಗುಡ್ಡಿಗೆ ಏನು ಬರುತ್ತೆ, ಝೂ ಬರುತ್ತೆ. ಸೊ ಉಳಿದಿರೋದೇನು, ಈಟ್. ಫಾರ್ ಈಟ್ ದಟ್ ಈಸ್ ಫಾರ್ ಕೋಡ್ ಆಸ್ PAT. ಈಟ್ಗೆ ಏನು ಬರುತ್ತೆ, PAT. ಕ್ವಶನಲ್ಲೂ ಏನು ಕಟ್ಟಿದ್ದಾರೆ, ಈಟ್ಗೆ ಏನು ರಿಪ್ರೆಸೆಂಟ್ ಆಗುತ್ತೆ, ದಟ್ ಈಸ್ ವಾಟ್ PAT. ಸೊ ಇವಾಗ ಕ್ವಶನಲ್ಲಿ ಆ್ಯಂಡ್ ಕೇಳಿದರೆ ದಟ್ ಈಸ್ PUS, ರೈಟ್. ಅರ್ಥ ಆಗ್ತಿದ್ರೆ, ಪರ್ಚೇಸ್ ಕೇಳಿದರೆ ದಟ್ ಈಸ್ KIT, ರೈಟ್. ಸೊ ನೆಕ್ಸ್ಟ್ ಒನ್, okay, this is the last question. So thank you for everyone. So ಇವಾಗ 3 ಪಾರ್ಟ್ಸ್ ಆಯಿತು ಇದು ಕೋಡಿಂಗ್ ಡಿಕೋಡಿಂಗಲ್ಲಿ. ಲೆಟರ್ ಟು ನಂಬರ್ ಕೂಡ ಆಯಿತು, ಆ್ಯಂಡ್ ಬೇಸ್ಡ್ ಆನ್ ಕಂಡೀಷನ್, ಸಿಂಬಾಲ್ಸ್, ಎವ್ರಿಥಿಂಗ್ ಹ್ಯಾಸ್ ಡನ್. ಸೊ ಇಫ್ ಯು ವಾಂಟ್ ಮೋರ್ such classes like this, please like, share and comment. Thank you for everyone.